ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಇವತ್ತು ಕರ್ತನನ್ನು ಆರಾಧಿಸಲು ಇದು ಒಳ್ಳೆಯ ಸಮಯವಾಗಿದೆ. ಹಲ್ಲೆಲೂಯಾ. ದೇವರನ್ನು ಆರಾಧಿಸುವ ಮುಂಚೆ ನಮ್ಮನ್ನು ತಗ್ಗಿಸಿಕೊಂಡು ನಾವು ಆತನಲ್ಲಿ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ದೇವರೇ, ಈ ಒಂದು ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಕರ್ತನೆ. ಈ ಒಂದು ಸಬ್ಬ ದಿನದಲ್ಲಿ ಕರ್ತನೆ ನಮ್ಮನ್ನು ನೀನು ಒಂದುಗೂಡಿಸಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿಶ್ವೇ. ದೇವರೇ, ಹೌದು ಸ್ವಾಮಿ, ನಮ್ಮ ಆರಾಧನೆಯಲ್ಲಿ ಕರ್ತನೆ ನೀನು ಮಹಿಮೆ ಹೊಂದುವಂಥ ದೇವರು ನೀನಾಗಿದೆ ಕರ್ತನೆ. ಹೌದು ಸ್ವಾಮಿ, ಒಂದು ವೇಳೆಯಲ್ಲಿ ಕರ್ತನೆ ನಮ್ಮ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ. ನಿನ್ನ ಪ್ರಸನ್ನತೆಯನ್ನು ಕರ್ತನೆ ನಾವು ಕೇಳಿಕೊಳ್ಳುವರಾಗಿದ್ದೇವೆ ಸ್ವಾಮಿಶ್ವೇ. ಪರಿಶುದ್ಧಾತ್ಮ ನಿನ್ನ ನಿಯಂತ್ರಣವನ್ನು ನಾವು ಕೇಳಿಕೊಳ್ಳುವರಾಗಿದ್ದೇವೆ ಸ್ವಾಮಿಶ್ವೇ. ದೇವರು ನೀನು ಕರ್ತನೆ, ಹೌದು ಸ್ವಾಮಿ, ನಮ್ಮ ಎಲ್ಲ ಸ್ಥಿತಿಗಳಲ್ಲಿ ನೀನು ಮಹಿಮೆ ಹೊಂದೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲವೂ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ಈ ಸಮಯದಲ್ಲಿ ದೇವರ ಪ್ರಸನ್ನತೆ ಇರೋದು ಒಳ್ಳೆಯ ಸಮಯವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಎಲ್ಲಿ 2-3 ಆತನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ಆತನಿರುತ್ತಾನೆ ಎಂಬುದಾಗಿ ಹೇಳ್ತಾನೆ. ಆಮೆನ್. ಆತನಿವತ್ತು ನಮ್ಮ ಮಧ್ಯದಲ್ಲಿ ಇರುವಂಥ ದೇವರಾಗಿದ್ದಾನೆ. ಹೌದು, ಈಗ ನಾವು ಲೋಕವನ್ನು ನೋಡುವಾಗ ಲೋಕದ ಜನರು ಭಯದಲ್ಲಿ ಇರುವಾಗ ಇವತ್ತು ನಮಗೆ ದೇವರು ಒಂದು ಸಮಾಧಾನವನ್ನು, ಆತನ ನಿರೀಕ್ಷೆಯನ್ನು, ಆತನ ಬಲವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಬಲ, ನಮ್ಮ ಆಶ್ರಯ ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಒಟ್ಟಾಗಿದ್ದುಕೊಂಡು ನಮ್ಮ ದೇವರನ್ನು ನಾವು ಸ್ತುತಿಸುವ, ಯಾಕೆಂದರೆ ಆತ ನಮ್ಮ ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯಾ. ಆತ ನಮ್ಮ ಆಶ್ರಯವಾಗಿದ್ದಾನೆ. ನಾವು ಒಟ್ಟಾಗಿದ್ದುಕೊಂಡು ನಾವು ಆತನನ್ನು ಸ್ತುತಿಸಿ ಆತನನ್ನು ಘನಪಡಿಸುವ. ಜೀವವಾದ ಎನ್ ಪ್ರಿಯನಾದ ದೇವಾ, ನನ್ನ ಆತ್ಮನಾದ ನನ್ನ ಜೀವವಾದ ಎನ್ ಪ್ರಿಯನಾದ ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲಿ ಯೇಸು ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲಿ ಯೇಸು ದೇವಾ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಬುಗ್ಗೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಬುಗ್ಗೆ ದೇವಾ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನತ್ತಾಲೆ ಎತ್ತುವವನೇ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನತ್ತಾಲೆ ಎತ್ತುವವನೇ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ,
ದೇವಾ, ಬಲವಾದ ಬಂಡೆಯು ಸ್ಥಿರವಾದ ಬಂಡೆಯು ಜೀವಾದ ಬುಗ್ಗೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು ಸ್ಥಿರವಾದ ಬಂಡೆಯು ಜೀವಾದ ಬುಗ್ಗೆ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಕೊಂಡಾಡುವೆ. ಹೌದು ಸ್ವಾಮಿ, ನೀನು ನಮ್ಮ ಬಲವಾಗಿದೆ ಕರ್ತನೆ. ಹೌದು ಸ್ವಾಮಿ, ನೀನು ನಮ್ಮ ಆಶ್ರಯವು ನೀನಾಗಿದೆ ಸ್ವಾಮಿಶ್ವೇ. ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ತನೆ, ಹೌದು ನೀನು ನಮ್ಮನ್ನು ತಲೆಯನ್ನು ಎತ್ತುವಂಥ ದೇವರು ನೀನಾಗಿದೆ ಕರ್ತನೇಶ್ವೇ. ದೇವರೇ ಹೌದು ಸ್ವಾಮಿ, ನಾವು ಕರ್ತನೆ ಬಲಹೀನತೆ ಸಂದರ್ಭದಲ್ಲಿ ಕರ್ತನೇಶ್ವೇ, ನೀ ನಮ್ಮ ಬಲಗೊಳಿಸುವಂಥ ದೇವರು ನೀನಾಗಿದೆ ಕರ್ತನೇಶ್ವೇ. ನೀ ನಮ್ಮ ಆಶ್ರಯವಾಗಿದೆ ಕರ್ತನೇಶ್ವೇ. ಹೌದು, ಆತ ನಮ್ಮ ಬಲವಾಗಿದ್ದಾನೆ ಪ್ರಿಯರೇ. ನಾವು ಆತನಲ್ಲಿ ನಮ್ಮ ಭರವಸೆ ನೀಡುವ, ಏಕೆಂದರೆ ನಮ್ಮನ್ನು ಎಲ್ಲ ಪರಿಸ್ಥಿತಿಯಲ್ಲಿ ಆತನು ನಡೆಸಲು ಶಕ್ತನಾದಂಥ ದೇವರಾಗಿದ್ದಾನೆ. ನಮ್ಮ ಭರವಸೆಯನ್ನು ನಾವು ಆತನ ಮೇಲೆ ಇಡುವ, ಆತನು ಎಲ್ಲ ಮಹಿಮೆಗೆ ಯೋಗ್ಯನಾದಂಥ ದೇವರಾಗಿದ್ದಾನೆ. ಆತ ನಮ್ಮ ಸ್ತುತಿಗಳಲ್ಲಿ ವಾಸಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ನಮ್ಮ ಭರವಸೆ, ನಮ್ಮ ಬಂಡೆಯು ಆತನೇ ಆಗಿದ್ದಾನೆ ಪ್ರಿಯರೇ. ನಮ್ಮನ್ನು ಎಲ್ಲ ಸಮಯದಲ್ಲಿ ಆತ ನಡೆಸಲು ಶಕ್ತನಾಗಿದ್ದಾನೆ. ನಾವು ಕಣ್ಣೀರಿನ ಹಾದಿಯಲ್ಲಿ ಹೋದುವಾಗಲೂ, ಹೌದು ನಾವು ಬಲಹೀನತೆಯಲ್ಲಿ ಇರುವಾಗಲೂ ನಮ್ಮ ದೇವರು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ನಾವು ಆತನನ್ನು ಸ್ತುತಿಸುವ, ಆತ ನಾಮವನ್ನು ನಮ್ಮ ಮೇಲೆ ಕೆತ್ತುವ. ಓ ಜೀಸಸ್. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲ
ಸಮಯದಿ ನನ್ನ ನಡೆಸುವೆನೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ. ನನ್ ಮಗನೇ ಎಂದು ಕರೆದಿರುವೆ. ಪ್ರೀತಿಸಿದವರ್ ಕೈ ಬಿಟ್ಟ ಸಮಯ ನಿನ್ ಕರದಿ ನನ್ನ ಹೊತ್ತು ಭರವಸೆ ನೀಡಿರುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ ಮನಸ್ಸನ್ನು ಕಂಡಿರುವೆ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಣ್ಣೀರ ನೀ ಒರೆಸಿರುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ಓ ಎಂದು ಆರಾಧಿಸುವೆ. ಹೌದು ಸ್ವಾಮಿ, ಹೌದು ಪ್ರಿಯರೇ, ನಾವು ಹಾದು ಹೋಗುತ್ತಿರುವಂಥ ಪ್ರತಿಯೊಂದು ಸ್ಥಿತಿ ಆತನಿಗೆ ಗೋಚರವಾಗಿದೆ ಪ್ರಿಯರೇ. ಆತನಲ್ಲಿ ಮರೆ ಮಾಡುವಂಥ ಸಂಗತಿಗಳು ಯಾವುದೇ ಇಲ್ಲ. ನಾವು ದುಃಖದಲ್ಲಿ, ನಮ್ಮ ಎಲ್ಲ ಸಂಕಟದಲ್ಲಿ ನಾವು ಹಾದು ಹೋಗುತ್ತಿರುವಾಗ ಪ್ರಿಯರೇ, ಹೌದು, ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಬಲ್ಲಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆತ ನಮ್ಮ ತಾಯಿಯಂತೆ ಸಂತೈಸುವಂಥ ಒಳ್ಳೆಯ ದೇವರು ಆತನಾಗಿದ್ದಾನೆ. ನಮ್ಮನ್ನು ತಂದೆಯಂತೆ ಆತನ ನಡೆಸಲು ಶಕ್ತನಾದಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ನಾವು ಆತನಲ್ಲಿ ನಮ್ಮ ಭರವಸೆ ನೀಡುವ, ಆತನ ಮೇಲೆ ನಾವು ನಂಬಿಕೆ ನೀಡುವ, ನಮ್ಮ ಎಲ್ಲ ಇದರಲ್ಲಿ ನಮ್ಮ ನಡೆಸಲು ಆತನು ಶಕ್ತನಾಗಿದ್ದಾನೆ. ಆತನು ಹೌದು ಸ್ವಾಮಿ, ನಮ್ಮನ್ನು ಧೂಳಿನಲ್ಲಿ ಇದ್ದವರನ್ನು ಕತೆ ನಮ್ಮನ್ನು ಇವತ್ತು ಎಬ್ಬಿಸಿದಂತೆ ಪ್ರಭುಗಳ ಸ್ಥಾನದಲ್ಲಿ ಇವತ್ತು ನಮ್ಮನ್ನು ಕೂರಿಸಿದ್ದಾನೆ. ನಾವು ಅಲ್ಪರು ಅಯೋಗ್ಯರಾಗಿರುವ ನಮ್ಮನ್ನು ಕತ್ತನೆ ಇವತ್ತು ಆರಿಸಿಕೊಂಡು ನಮ್ಮನ್ನು ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿದ್ದಾನೆ ಪ್ರಿಯರೇ. ಹೌದು, ಆತನ ಒಳ್ಳೆಯ ತಂದೆ ಆಗಿದ್ದಾನೆ. ಹೌದು ಸ್ವಾಮಿ, ಆತ ನಮ್ಮ ನಡೆಸಲು ಶಕ್ತನಾದಂಥ ದೇವರಾಗಿದ್ದಾನೆ. ನಾವೆಲ್ಲವನ್ನು ನಾವು ಆತನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುವ, ಆತ ನಮ್ಮ ಜೀವಿತದಲ್ಲಿ ಕರ್ತನೆ ಒಳ್ಳೆಯ ದೇವರಾಗಿದ್ದಾನೆ. ಆತನನ್ನು ನಾವು ಘನಪಡಿಸುವ, ಆತನಲ್ಲಿ ನಾವು ನಂಬಿಕೆ ನೀಡುವ ಪ್ರಿಯರೇ. ಹೌದು, ಆತ ನಮ್ಮನ್ನು ಒಳ್ಳೆಯ ತಂದೆಯಾಗಿ ನಮ್ಮನ್ನು ನಡೆಸಲು ಆತನ ಶಕ್ತನಾಗಿದ್ದಾನೆ. ಆತ ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸುವೆ.
ದೇವರೇ, ನೀ ನಮ್ಮ ನಡೆಸುವಂಥ ದೇವರಾಗಿದೆ ಕರ್ತನೇ ಶ್ರೀ. ಹೌದು, ನಮ್ಮನ್ನು ಎಲ್ಲ ಸಮಯದಲ್ಲಿ ನೀನು ನಮ್ಮ ನಡೆಸುವಂಥ ಒಳ್ಳೆ ದೇವರು ನೀನಾಗಿದೆ ಕರ್ತನೆ. ಹೌದು, ನಮ್ಮ ಪ್ರತಿಯೊಬ್ಬರು ನೀನು ಬಲಪಡಿಸುವಂಥ ದೇವರಾಗಿದೆ ಕರ್ತನೆ. ಈ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ನಡೆಸುವಂಥ ನೀನು ಒಳ್ಳೆಯ ತಂದೆ ನೀನಾಗಿದೆ ಕರ್ತನೆ ಶ್ರೀ. ದೇವರ ಹೌದು ಸ್ವಾಮಿ, ನಮ್ಮ ಆರಾಧನೆ ನೀನು ಮಹಿಮೆ ಹೊಂದೋದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ದೇವರ ನೀನು ನಮ್ಮ ಜೀವಿತದಲ್ಲಿ ಮಹಿಮೆ ಹೊಂದು ಕರ್ತನೆ ಶ್ರೀ. ದೇವರನ್ನ ಹೌದು ಸ್ವಾಮಿ, ದೇವರ ನೀನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಕರ್ತನೆ ಹೌದು ಸ್ವಾಮಿ ಮಹಿಮೆ ಹೊಂದೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಮುಂದಿನ ಸಮಯವನ್ನು ಕರ್ತನ ಕರಗಳಿಗೆ ನಾನು ಒಪ್ಪಿಸ್ತಾ ನಾನು ಪ್ರಾರ್ಥಿಸುತ್ತೇನೆ. ನಾನು ಚರಿತೇನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿನ ತಂದೆ. Good morning, church. ಶುಭ ದಿನ ಸಭೆ. So I hope you are all doing good. ನಾನು ನಂಬುತ್ತೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಿ. We are all enjoying God's goodness even though our circumstances are not so good. ನಮ್ಮ ಸನ್ನಿವೇಶ ಒಳ್ಳೆಯದಿಲ್ಲದಿದ್ದರೂ ಕೂಡ ದೇವರ ಉಪಕಾರದ ನಿಮಿತ್ತವಾಗಿ ನಾವೆಲ್ಲರೂ ಚೆನ್ನಾಗಿದ್ದೇವೆಂದು ನಂಬುತ್ತೇವೆ. If we are alive, it is because of God's grace. ನಾವು ಜೀವಂತವಾಗಿರುವುದಾದರೆ ದೇವರ ಕೃಪೆಯೇ ಆಗಿದೆ. If we are healthy, it is because of God's grace. ನಾವು ಆರೋಗ್ಯವಂತರಾಗಿರುವುದಾದರೂ ದೇವರ ಕೃಪೆಯೇ ಆಗಿದೆ. If we are having our daily necessity things, then also it is God's grace alone. ನಮ್ಮ ದಿನನಿತ್ಯದ ಅವಶ್ಯಕತೆಗಳು ಲಭ್ಯವಾಗ್ತಾ ಇರುವುದಾದರೂ ಕೂಡ ಅದು ದೇವರ ಕೃಪೆಯ ನಿಮಿತ್ತವಾಗಿ ಆಗಿದೆ. Today we will look to the word of God, and before that we will look to the Lord and we thank God for whatever he has done in our life. ಇವತ್ತು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕಿಂತ ಮೊದಲು ದೇವರ ಮುಖವನ್ನು ನಾವು ಹುಡುಕುವ, ದೇವರು ಏನನ್ನು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾನೆ ಎನ್ನುವುದನ್ನು ನಾವು ಗ್ರಹಿಸಿಕೊಳ್ಳೋಣ. Let us pray. ನಾವು ಪ್ರಾರ್ಥನೆ ಮಾಡುವ. Heavenly Father, we want to thank you for this wonderful day. ಪರಲೋಕದ ತಂದೆ, ಆ ದೇವರೇ, ಈ ಅದ್ಭುತವಾದ ದಿನಕ್ಕೋಸ್ಕರವಾಗಿ ಸ್ತೋತ್ರ. We thank you for your grace on our lives. That is, Lord, your grace reaches to the skies. ತಂದೆ, ಆ ದೇವರೇ, ನಿನ್ನ ಕೃಪೆಗೋಸ್ಕರವಾಗಿ ಸ್ತೋತ್ರ. ನಿನ್ನ ಕೃಪೆಯು ಆಕಾಶಕ್ಕೆ ತಲುಪುವಂಥದ್ದಾಗಿದೆಪ್ಪ. Your faithfulness is beyond the clouds, Lord. ಕರ್ತನೆ, ನಿನ್ನ ನಂಬಿಗಸ್ತೆಯು ಕರ್ತನೆ ಆಕಾಶ ಮಂಡಲಕ್ಕಿಂತ ಉನ್ನತವಾಗಿದೆ ಸ್ವಾಮಿ. Thank you for keeping our people safe and secure in this time. ನಮ್ಮ ಜನರನ್ನು ಕರ್ತನೆ ನೀನು ಸುರಕ್ಷಿತವಾಗಿ ಸಂರಕ್ಷಿಸ್ತಾ ಇರುವುದಕ್ಕೋಸ್ಕರವಾಗಿ ವಂದನೆಗಳು. Thank you for providing all our needs. ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿ ಕೊಡುತ್ತಾ ಇರುವುದಕ್ಕೋಸ್ಕರವಾಗಿ ವಂದನೆಗಳು. Thank you for, Lord, pouring out your goodness upon our people lives. ನಮ್ಮ ಜನರ ಜೀವಿತದ ಮೇಲೆ ನಿನ್ನ ಒಳ್ಳೆತನವನ್ನು ನೀನು ಸುರಿಸುತ್ತಾ ಇರುವುದಕ್ಕೋಸ್ಕರವಾಗಿ ನಿನಗೆ ವಂದನೆಗಳು. Even now as we are meditating your words, Lord, give us grace to understand it, Lord. ನಿನ್ನ ವಾಕ್ಯಗಳನ್ನು ಧ್ಯಾನಿಸ್ತಾ ಇರುವಾಗಲೂ ಸ್ವಾಮಿ, ನಿನ್ನ ಕೃಪೆಯ ಮೂಲಕವಾಗಿ ಅವುಗಳನ್ನು ಅರ್ಥ ಮಾಡುವಂತೆ ಮಾಡಿಕೊಳ್ಳುವಂತೆ ಸಹಾಯ ಮಾಡು. Help us to look to you for all our needs. ನಿನ್ನ ಕಡೆಗೆ ನಾವು ದೃಷ್ಟಿಸಿ ನೋಡುವಂತೆ ನಮ್ಮ ಪ್ರತಿಯೊಂದು ಸಹಾಯಕ್ಕೋಸ್ಕರವಾಗಿ ಸಹಾಯ ಮಾಡು ಸ್ವಾಮಿ. Your word is alive and active. Let it speak to our hearts, O Lord. ನಿನ್ನ ವಾಕ್ಯವೆನ್ನುವುದು ಸಜೀವವು, ಅದು ಕಾರ್ಯ ಸಾಧಕವೂ ಆಗಿದೆ. ಅದು ನಮ್ಮೊಂದಿಗೆ ಮಾತನಾಡಲಿ ಸ್ವಾಮಿ. We thank you. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ವಂದನೆ ಸಲ್ಲಿಸ್ತಾ ನಾವು ಪ್ರಾರ್ಥಿಸ್ತೇವೆ ತಂದೆ. Amen. ಆಮೆನ್. Beloved, so we see that times are changing in these days. ಪ್ರೇರೆ, ನಾವು ನೋಡ್ತಾ ಇದ್ದೇವೆ ಕಾಲಮಾನಗಳು ಆಗ್ತಾ ಇದೆ. All over the world there is a transition that is taking place. ಪ್ರತಿಯೊಂದು ಲೋಕದಲ್ಲಿ ಒಂದು ಸ್ಥಿತ್ಯಂತರ ಉಂಟಾಗ್ತಾ ಇದೆ. And everywhere the things and circumstances and situations are changing. ಪ್ರತಿಯೊಂದು ಸ್ಥಳದಲ್ಲಿಯೂ ಸನ್ನಿವೇಶಗಳು, ಪರಿಸ್ಥಿತಿಗಳು ಬದಲಾಗ್ತಾ ಇದೆ. We see that change will take place every now and then in everybody's life. We see from word of God also the men of God went through a lot of changes in their life. ಈ ಒಂದು ಬದಲಾವಣೆ ಪ್ರತಿಯೊಂದು ಕಾಲಮಾನದಲ್ಲಿ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿಯೂ ಆಗ್ತದೆ. ದೇವರ ವಾಕ್ಯದ ಮೂಲಕವಾಗಿ ನಾವು ಗ್ರಹಿಸಿಕೊಳ್ಳುವಾಗಲೂ ದೇವರ ಸೇವಕರ ಜೀವಿತದಲ್ಲಿ ಕೂಡ ಈ ಒಂದು ಪರಿಸ್ಥಿತಿಗಳು ಆಗುವುದನ್ನು ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗ್ತದೆ. Today we see a man of God, David. He went through a lot of changes in his life. ದಾವೀದನ ಜೀವಿತದಲ್ಲಿ ನಾವು ನೋಡುವುದಾದರೆ ಆತನ ಜೀವಿತದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತಾ ಇದ್ದುದನ್ನು ಗಮನಿಸಿಕೊಳ್ಬಹುದು. We see in 1 Samuel chapter 22 verse 1. ಮೊದಲನೇ ಸಾಮುವೇಲನ ಪುಸ್ತಕದ 22ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ It says, ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, David therefore departed from there and escaped to the cave of Adullam. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮ್ ಎಂಬ ಗವಿಗೆ ಹೋದನು. See, we see here David is running for his life. ಇಲ್ಲಿ ದಾವೀದನು ತನ್ನ ಜೀವಕ್ಕೋಸ್ಕರವಾಗಿ ಓಡ್ತಾ ಇದ್ದಾನೆ. So David is going from one place to another place, seeking protection for his life. ಆ ದಾವೀದನ ಜೀವಿತದಲ್ಲಿ ಒಂದು ಸಂರಕ್ಷಣೆಗೋಸ್ಕರವಾಗಿ ಒಂದು ಸ್ಥಳದಿಂದ ಒಂದು ಸ್ಥಳದಲ್ಲಿ ಆತನು ಓಡುತ್ತಾ ಇದ್ದಾನೆ.
Here we see David was in certain place. From there he goes to the cave of Adullam. ಇಲ್ಲಿ ನಾವು ನೋಡ್ತೇವೆ ಒಂದು ಸ್ಥಳದಿಂದ ದಾವೀದನು ಈ ಅದುಲ್ಲಾಮನೆಂಬುವ ಆ ಗುಹೆಗೆ ಹೋಗ್ತಾ ಇದ್ದಾನೆ. If we want to see the background, Saul wanted to kill David, so David is running from Saul. ಇದರ ಹಿನ್ನೆಲೆ ನಾವು ನೋಡುವಾಗ ದಾವೀದನು ಸೌಲನಿಂದ ಓಡಿ ಹೋಗ್ತಾ ಇದ್ದಾನೆ, ಯಾಕಂದ್ರೆ ಸೌಲನು ಆತನನ್ನು ಕೊಲ್ಲಲಿಕ್ಕೆ ಬಯಸ್ತಾ ಇದ್ದನು. And when he was in the cave of Adullam, he writes Psalm. ಅಲ್ಲಿ ನಾವು ನೋಡ್ತೇವೆ ಈ ಅದುಲ್ಲಾಮ್ ಎಂಬುವ ಗುಹೆಯೊಳಗೆ ಆತನು ಅಡಗಿಕೊಂಡಿರುವಾಗ ಆತನು ದೇವರಲ್ಲಿ ಮೊರೆ ಇಟ್ಟು ಒಂದು ಕೀರ್ತನೆಯನ್ನು ಬರೆಯುತ್ತಾನೆ. It is there in the recorded in Psalms 142. ಇದು ಕೀರ್ತನೆ 142ರಲ್ಲಿ ಬರೆಯಲ್ಪಟ್ಟಿದೆ ಅಥವಾ ನಮೂದಿಸಲ್ಪಟ್ಟಿದೆ. This Psalms is a psalm of prayer. ಇದು ಈ ಕೀರ್ತನೆ ಅದು ಒಂದು ಮೊರೆ ಇಡುವ ಅಥವಾ ಒಂದು ಕರ್ತನಲ್ಲಿ ಕೂಗಿಕೊಳ್ಳುವಂತ ಒಂದು ಪ್ರಾರ್ಥನೆಯಾಗಿದೆ. It is a cry from the cave. ಇದು ಆ ಗುಹೆಯೊಳಗಿನಿಂದ ಇರುವಂತ ಒಂದು ಕೂಗಾಗಿದೆ. When David was hiding in the cave, he is crying before God. ದಾವೀದನು ಈ ಗುಹೆಯಲ್ಲಿ ಅಡಗಿಕೊಂಡಿದ್ದು ದೇವರಲ್ಲಿ ಕಣ್ಣೀರಿಟ್ಟು ಮೊರೆ ಇಡುತ್ತಾನೆ. Here we see that David, he was a man of God. Though he killed Goliath, now he is running for his life and he is hiding himself from people. ಇಲ್ಲಿ ನಾವು ದಾವೀದನನ್ನು ನೋಡುವುದಾದ್ರೆ ಆತನು ದೇವರ ಆರಿಸಿಕೊಂಡ ವ್ಯಕ್ತಿಯಾಗಿದ್ದನು, ಆತನು ಗೋಲಿಯಾತನನ್ನು ಕೊಂದವನಾಗಿದ್ದನು. ಆದರೂ ಇಲ್ಲಿ ನಾವು ನೋಡುವಾಗ ಆತನು ತನ್ನ ಜೀವಕ್ಕೋಸ್ಕರವಾಗಿ ಭಯದಿಂದ ಓಡ್ತಾ ಇದ್ದಾನೆ. Beloved, whether David had lost his anointing at this moment of time? ಪ್ರಿಯರೇ, ಈ ದಾವೀದನ ಅಭಿಷೇಕ ಎನ್ನುವುದು ಈ ಸಮಯದಲ್ಲಿ ಇಲ್ಲದೆ ಹೋಯ್ತಾ? No, he still had anointing. ಇಲ್ಲ, ಆತನು ಆ ಅಭಿಷಿಕ್ತನೇ ಆಗಿದ್ದಾನೆ. He was still a chosen king from God. ಆತನು ದೇವರಿಂದ ಆರಿಸಲ್ಪಟ್ಟ ಅರಸನೇ ಆಗಿದ್ದಾನೆ. But still he had to run for his life. ಆದಾಗ್ಯೂ ಆತನು ತನ್ನ ಜೀವಕ್ಕೋಸ್ಕರವಾಗಿ ಓಡಬೇಕಾಯಿತು. No matter whatever our spiritual recognitions or whatever our spiritual experiences we have, sometimes we will be having this experience of running away from people. ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ಅನುಭವ ಅಥವಾ ಏನೇ ಆಗಿರಲಿ, ಕೆಲವೊಂದು ಸನ್ನಿವೇಶದಲ್ಲಿ ನಾವು ಕೂಡ ಈ ರೀತಿಯಾಗಿ ನಮ್ಮ ಜೀವಕ್ಕೋಸ್ಕರವಾಗಿ ಅಥವಾ ಜೀವ ಭಯದ ನಿಮಿತ್ತವಾಗಿ ನಾವು ಓಡುವಂತ ಸ್ಥಿತಿಯಲ್ಲಿರುತ್ತೇವೆ. There may be situations you have experienced, even I have experienced, that we will be hiding. We don't want to be exposed to the other people and we will be hiding in some places. We don't want to talk to the people. We don't want to show ourselves to the people. ಇರಬಹುದು ಸನ್ನಿವೇಶಗಳು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಬಂದಿರಬಹುದು. ನಾವು ಯಾವೊಂದು ವ್ಯಕ್ತಿಯ ಮುಂದೆ ನಾವು ನಮ್ಮನ್ನೇ ಪ್ರಕಟಪಡಿಸಿಕೊಳ್ಳುವುದಕ್ಕೆ ಬಯಸದೇ ಇರುವಂಥದ್ದು, ಅಡಗಿಕೊಳ್ಳಲಿಕ್ಕೆ ಬಯಸದೇ ಇರುವಂಥದ್ದು, ಯಾಕೆಂದರೆ ನಾವು ಸಂದಿಗ್ಧವಾದ ಅಪಾಯಕರವಾದ ಸನ್ನಿವೇಶದಲ್ಲಿ ಹಾದು ಹೋಗುವ ನಿಮಿತ್ತವಾಗಿ. Even in these days, because of the pandemic, many people are hiding in their homes. ಈ ಒಂದು ಭಯಂಕರವಾದ ರೋಗದ ನಿಮಿತ್ತವಾಗಿ ಜನರು ತಮ್ಮನ್ನೇ ಬೇರೆ ತಮ್ಮ ಮನೆಗಳಲ್ಲಿ ಬೇರೆಯವರಿಂದ ತಪ್ಪಿಸಿಕೊಂಡು ಅಥವಾ ಉಳಿದುಕೊಳ್ಳುವಂತ ಸ್ಥಿತಿ ಇದೆ. We see there is a kind of fear gripping people's hearts. There is a kind of confusion and chaos that is happening. Because of that, people are afraid and they are hiding themselves. ಉದಾಹರಣೆಗಾಗಿ ಅವರ ಜೀವಿತದಲ್ಲಿ ಈ ಒಂದು ರೋಗದ ನಿಮಿತ್ತವಾಗಿ ಅನೇಕ ರೀತಿಯ ಗೊಂದಲಗಳು, ಅಪಾಯದ ಚಿಂತನೆಗಳು, ಜೀವ ಭಯ ಅಥವಾ ಸನ್ನಿವೇಶ ಗೊಂದಲದಲ್ಲಿ ಇರುವ ನಿಮಿತ್ತವಾಗಿ ಅವರು ತಮ್ಮನ್ನೇ ತಾವು ಇತರರಿಂದ ಬೇರ್ಪಡಿಸಿಕೊಳ್ಳುವುದಕ್ಕೆ ಬಯಸುವಂತದ್ದಾಗಿದೆ. Maybe people having a cry in their heart, they are not able to express it before people. Even if they express also, the other people will not understand the depth and the depth of the cry. ಒಂದು ವೇಳೆ ಜನರು ಈ ಒಂದು ತಮ್ಮ ನಿಜವಾದ ಪರಿಸ್ಥಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಸ್ಥಿತಿ, ಅಥವಾ ಅವರ ಹೃದಯದಲ್ಲಿ ಒಂದು ಕೂಗು, ಈ ಒಂದು ಪರಿಸ್ಥಿತಿಯಲ್ಲಿ ತಾವು ಹಾದು ಹೋಗ್ತಾ ಇದ್ದೇವೆ ಎನ್ನುವಂಥ ಒಂದು ಕೂಗು ಅವರೊಳಗೆ ಇರುತ್ತದೆ. ಅದರ ಆಳವನ್ನು ಅನೇಕರಿಗೆ ಅರ್ಥ ಮಾಡಿ ಹೇಳುವುದಕ್ಕೆ ಅವರಿಂದ ಅಸಾಧ್ಯವಾಗಿರುತ್ತದೆ. And sometimes we will be pretending that everything is all right. Even though we are hiding, we will be pretending everything is going fine. I am perfectly fine.
ಕೆಲವೊಂದು ಸಂದರ್ಭದಲ್ಲಿ ನಾವು ಈ ಎಲ್ಲವೂ ಒಳ್ಳೆಯದಾಗಿದೆ, ಚೆನ್ನಾಗಿದೆ, ನನಗೆ ಯಾವ ತೊಂದರೆ ಇಲ್ಲ, ಈ ರೀತಿಯಾಗಿ ನಾವು ತೋರ್ಪಡಿಸಿಕೊಳ್ಳುವ ಜನರೂ ಆಗಿರುತ್ತೇವೆ. But here in this cave, David decides, I will pour out my heart before God. ಆದರೆ ಈ ಒಂದು ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೇವೆ, ದಾವೀದನು ನಿಶ್ಚಯ ಮಾಡಿಕೊಂಡಿದ್ದಾನೆ. ಏನಂದ್ರೆ, ನಾನು ದೇವರ ಮುಂದೆ ನನ್ನ ಹೃದಯವನ್ನು ಬರಿದು ಮಾಡಿಕೊಳ್ಳುತ್ತೇನೆ ಅಥವಾ ನನ್ನ ಹೃದಯವನ್ನು ತೆರೆದಿಡುತ್ತೇನೆ. What was this cry from the cave? ಈ ಒಂದು ಗುಹೆಯೊಳಗಿನಿಂದ ಯಾವ ರೀತಿಯ ಕೂಗಾಗಿತ್ತು ಅನ್ನೋದು, ಮೊರೆಯಾಗಿತ್ತು. First of all, it was a cry that was before the King of Kings. ಈ ಮೊದಲನೇದಾಗಿ ಇರುವಂತಹ ಈ ಒಂದು ಮೊರೆ ಏನಾಗಿದೆ ಅಂದ್ರೆ, ಅದು ಅರಸನಾಗಿರುವ ಆತನ ಮುಂದೆ ಇರುವಂತಹ ಒಂದು ಮೊರೆಯಾಗಿದೆ. David says in Psalms 142 verse 1 and 2, ದಾವೀದನು ಕೀರ್ತನೆ 142 1-2ನೇ ವಾಕ್ಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, I cry out to the Lord with my voice to the Lord I make my supplication, I pour out my complaint before him, I declare before him all my trouble. ನಾನು ಯೆಹೋವನಿಗೆ ಮೊರೆ ಇಡುವೆನು, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು, ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. Here David says, I cry out loud before God. ಅಲ್ಲೇ ದಾವೀದನು ಹೇಳ್ತಾನೆ, ನಾನು ದೇವರ ಮುಂದೆ, ಯೆಹೋವನ ಮುಂದೆ ನಾನು ಮೊರೆ ಇಡುತ್ತೇನೆ. Beloved, there are sometimes we will be having so much burden that we will cry out loud. ಪ್ರೇರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಸನ್ನಿವೇಶದಲ್ಲಿ ಈ ರೀತಿಯಾಗಿರ್ತದೆ, ನಾವು ಅನ್ಯಥಾ ಮಾರ್ಗವಿಲ್ಲ, ದೇವರ ಮುಂದೆ ನಾವು ನಮ್ಮ ಹೃದಯವನ್ನು ತೆರೆದು ನಾವು ಮೊರೆ ಇಡುವವರಾಗಿರಬೇಕು. Sometimes we will pray in our mind. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. Sometimes we will pray in our heart. ನಮ್ಮ ಕೆಲವೊಂದು ಸಂದರ್ಭದಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. But sometimes we will be praying with our groanings without words. ಕೆಲವೊಂದು ಸಂದರ್ಭದಲ್ಲಿ ದುಃಖದ ನಿಮಿತ್ತವಾಗಿ ವಾಕ್ಯಗಳಿಲ್ಲದೆ, ಸ್ವರಗಳಿಲ್ಲದೆ ನಾವು ದೇವರ ಮುಂದೆ ಮೊರೆ ಇಡುತ್ತೇವೆ. But sometimes we will pray with a loud voice. ಕೆಲವೊಂದು ಸಂದರ್ಭದಲ್ಲಿ ನಾವು ಉಚ್ಚ ಸ್ವರದಲ್ಲಿ ಕೂಡ ದೇವರಲ್ಲಿ ಮೊರೆ ಇಡುತ್ತೇವೆ. All these are different types of prayers. ಇದೆಲ್ಲವೂ ಬೇರೆ ಬೇರೆ ರೀತಿಯ ಪ್ರಾರ್ಥನೆಗಳಾಗಿದೆ. But here crying out loud, it speaks about the intensity of the pain that he is going through. ಇಲ್ಲಿ ಆತನು ಮೊರೆ ಇಡುವಂತ ಈ ಒಂದು ಭಾಗವನ್ನು ನಾವು ನೋಡುವಾಗ ಆತನ ಜೀವಿತದಲ್ಲಿದ್ದಂತ ಆ ಸಂದಿಗ್ಧ ಪರಿಸ್ಥಿತಿಯ ಆಳದ ಬಗ್ಗೆ ತಿಳಿಯಪಡಿಸುವಂತದ್ದಾಗಿದೆ. So we see David was having a kind of complaint in his heart. ಇಲ್ಲಿ ನಾವು ನೋಡ್ತೇವೆ, ದಾವೀದನು ಒಂದು ರೀತಿಯ ಸಂದಿಗ್ಧವಾದ ಪರಿಸ್ಥಿತಿ ಆತನ ಹೃದಯದಲ್ಲಿತ್ತು. We see here words like supplication, my complaint, my trouble. ಇಲ್ಲಿ ನಾವು ನೋಡ್ತೇವೆ, ನನ್ನ ಚಿಂತೆಗಳು, ನನ್ನ ಕಷ್ಟಗಳು ನಿನಗೆ ಅರಿಕೆ ಮಾಡುತ್ತೇನೆ. So he had some worries, he had some problems in his life. ಆತನು ಕೆಲವು ಚಿಂತೆ ಅಥವಾ ತನ್ನ ಒಂದು ಕಷ್ಟಗಳು ಆತನ ಜೀವಿತದಲ್ಲಿದ್ದವು. He says, all these troubles I'll pour out before God. ಕರ್ತನೇ, ನಾನು ಯೆಹೋವನೇ ನಿನ್ನ ಎದುರಿನಲ್ಲಿ ನನ್ನ ಎಲ್ಲ ಈ ಸಂದಿಗ್ಧವಾದ ಕಷ್ಟಗಳನ್ನು ಅರಿಕೆ ಮಾಡುತ್ತೇನೆ. Beloved, he understood one thing, in midst of all his chaos and complaints and all, in midst of all his troubles, that God is still King of King and Lord of Lord. ಒಂದು ವಿಷಯ ಆತನು ಅರ್ಥ ಮಾಡಿಕೊಂಡಿದ್ದನು, ಎಲ್ಲ ಸಂದಿಗ್ಧವಾದ ಸನ್ನಿವೇಶದ ಮಧ್ಯದಲ್ಲಿ ಕೂಡ ದೇವರು ಆತನ ಅರಸನು, ಒಡೆಯನು ಆಗಿಯೇ ಇದ್ದಾನೆ. God is still in control. ದೇವರು ಈಗಲೂ ಎಲ್ಲವನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ ಎನ್ನುವುದನ್ನು ಆತನು ತಿಳಿದುಕೊಂಡಿದ್ದನು. Even now in your life, whatever may be worries, whatever may be the troubles you are going through, but I want you to assure that God himself is still in control. He is still enthroned on the throne. ಈ ಒಂದು ಸನ್ನಿವೇಶದಲ್ಲಿ ನಾನು ನಿಮಗೆ ಆಶ್ವಾಸನೆಯನ್ನು ಕೊಡಬಯಸ್ತಾನೆ. ಯಾವುದೇ ಸನ್ನಿವೇಶ, ಕಷ್ಟಗಳು, ಸಂದಿಗ್ಧವಾದ ಪರಿಸ್ಥಿತಿ ನೀವು ಹಾದು ಹೋಗ್ತಾ ಇದ್ದರೂ ಕೂಡ ನಮ್ಮ ದೇವರು ಸಿಂಹಾಸನಾರೂಢನಾಗಿದ್ದಾನೆ. ಆತನು ಎಲ್ಲವನ್ನು ಸಕಲವನ್ನು ನಿಯಂತ್ರಿಸುವುದಕ್ಕೆ ಶಕ್ತನಾಗಿದ್ದಾನೆ. Before this cave, David has companions with him. ಈ ಒಂದು ಅದುಲ್ಲಾಮನ ಆ ಗುಹೆಗೆ ದಾವೀದನು ಸೇರುವುದಕ್ಕಿಂತ ಮೊದಲು ಆತನೊಂದಿಗೆ ಆತನ ಸಹಚರರಿದ್ದರು. Before that we see he was married, he had a wife and he had a friend, Jonathan, son of Saul also.
ಆತನು ಅದಕ್ಕಿಂತ ಮೊದಲು ನಾವು ನೋಡುವುದಾದರೆ ಆತನು ವಿವಾಹವಾದನು, ಆತನೊಂದಿಗೆ ಪತ್ನಿಯರಿದ್ದರು, ಆತನೊಂದಿಗೆ ಅರಸನಾದ ಸೌಲನ ಮಗನಾದ ಜೊನಾಥನ್ ಆತನ ಸಂಗಾತಿಯಾಗಿದ್ದನು. Jonathan was a close friend of David. David used to share everything with Jonathan. ಯೋನಾಥನ್ನೊಂದಿಗೆ ದಾವೀದನು ಪ್ರತಿಯೊಂದು ಸಂಗತಿಗಳನ್ನು ಹಂಚಿಕೊಳ್ಳುತ್ತಾ ಇದ್ದನು. ಅವನು ನಿಕಟವಾದ ಒಬ್ಬ ಸ್ನೇಹಿತನಾಗಿದ್ದನು. But here we see, when it comes to the cave, nobody is there that he can pour out his heart. He is crying before God. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನಿಗೆ ಯಾರು ತನಗೆ ತನ್ನ ಹೃದಯದ ಭಾರವನ್ನು ಹಂಚಿಕೊಳ್ಳುವುದಕ್ಕೆ ಅಲ್ಲಿ ಯಾರೊಬ್ಬರು ಇರಲಿಲ್ಲ. ಆತನು ಯೆಹೋವನನ್ನೇ ಕಂಡುಕೊಂಡನು ತನ್ನ ಹೃದಯ ಭಾರವನ್ನು ಹಂಚಿಕೊಳ್ಳುವುದಕ್ಕೋಸ್ಕರ. He understood God is still on the throne, so he started crying before God. ಆತನು ತಿಳಿದುಕೊಂಡನು ದೇವರು ಇನ್ನೂ ಸಿಂಹಾಸನಾರೂಢನಾಗಿದ್ದಾನೆ, ಆದ್ದರಿಂದ ಆತನ ಹೃದಯವನ್ನು ಬಿಚ್ಚಿ ಆತನು ದೇವರೊಂದಿಗೆ ಮಾತನಾಡ್ತಾ ಇರುವುದನ್ನು Second thing ನೋಡ್ತೇವೆ. we see, it was a cry of the loneliness. ಇನ್ನು ಎರಡನೇದಾಗಿ ನಾವು ನೋಡುವುದಾದ್ರೆ ಇದು ಒಂದು ಏಕಾಂತದ ಮೊರೆಯಾಗಿದೆ. We see in verse 3 and 4, 3-4 ವಾಕ್ಯಗಳ ಭಾಗದಲ್ಲಿ ನಾವು ನೋಡುವುದಾದ್ರೆ he says, when my spirit grows faint within me, it is you who watch over my ways. In the path where I should walk, people have hidden a snare for me. Look and see, there is no one at my right hand. No one is concerned for me. I have no refuge. No one cares for my life. 3ನೇ ವಾಕ್ಯ, ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು. ನಾನು ಹೋಗಬೇಕಾದ ದಾರಿಯಲ್ಲಿ ಉರುಳನ್ನೊಡ್ಡಿದ್ದಾರೆ. ನನ್ನ ಬಲಗಡೆಗೆ ನೋಡಿ ಪರಾಂಬರಿಸು, ಅಲ್ಲಿ ಸಹಾಯಕರು ಯಾರೂ ಇಲ್ಲ. ಆಶ್ರಯವು ನಾಶವಾಯಿತು, ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ. Here David is explaining his condition before God. ಇಲ್ಲಿ ದಾವೀದನು ತನ್ನ ಪರಿಸ್ಥಿತಿಯನ್ನು ದೇವರಿಗೆ ಮನವರಿಕೆ ಮಾಡಿಕೊಡುವುದನ್ನು ನಾವು ನೋಡುತ್ತೇವೆ. He says, Lord, my spirit is faint, my spirit is weak at this point of time. ದೇವರೇ, ಈ ಒಂದು ಸಮಯದಲ್ಲಿ ನನ್ನ ಆತ್ಮದಲ್ಲಿ ನಾನು ಕುಂದಿ ಹೋಗಿದ್ದೇನೆ ಎನ್ನುವ ಮೊರೆಯನ್ನು ದಾವೀದನು ಅರಿಕೆ ಮಾಡುತ್ತಾನೆ. He says, Lord, I don't know which way to go, I don't know where to go, but Lord, you know my ways. ಆದರೆ ದೇವರೇ, ನಾನು ಯಾವ ಮಾರ್ಗದಿಂದ ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಕೋ ಗೊತ್ತಿಲ್ಲ, ಆದರೂ ನೀನು ನನ್ನ ಮಾರ್ಗವನ್ನು ಬಲ್ಲವನಾಗಿದ್ದಿ. And my enemies have kept hidden snares for me in the way. ನನ್ನ ಮಾರ್ಗ ಮಧ್ಯದಲ್ಲಿ ನನ್ನ ವೈರಿಗಳು ತಡೆಯನ್ನು ಇಟ್ಟಿದ್ದಾರೆ. I don't know where I am going to fall into the hands of the enemy. ಎಲ್ಲಿ ಆ ವಿರೋಧಿಗಳ ತಡೆಗೆ ನಾನು ಎಡವಿ ಬೀಳುತ್ತೇನೋ ಎನ್ನುವುದು ನನಗೆ ಗೊತ್ತಿಲ್ಲ ಸ್ವಾಮಿ. My future doesn't seem to be hopeful. ನನ್ನ ಭವಿಷ್ಯ ಎನ್ನುವುದು ಒಂದು ಆಶಾದಾಯಕವಾಗಿಲ್ಲ. My future, I can't see my future because of my enemies. ನನ್ನ ವಿರೋಧಿಗಳ ನಿಮಿತ್ತವಾಗಿ ನನ್ನ ಭವಿಷ್ಯವು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಸ್ವಾಮಿ. My spirit is completely down, Lord. ನನ್ನ ಆತ್ಮವು ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. I am completely lonely now. ನಾನು ಏಕಾಂತದ ವ್ಯಕ್ತಿಯಾಗಿದ್ದೇನೆ. Not only that, he says in verse 4, Lord, see, there is no one at my right hand. ಮಾತ್ರವಲ್ಲ, ಆತನು ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಬಲಗಡೆಯಲ್ಲಿಯೂ ನನಗೆ ಸಹಾಯಕ್ಕೆ ಯಾರೂ ಇಲ್ಲ. Right side always speaks about the support or the strong person. ಬಲಗಡೆ ಎನ್ನುವುದು ಒಂದು ಶಕ್ತಿಯ ಪ್ರತೀಕವಾಗಿದೆ. ಅಲ್ಲಿ ಇರುವಂತ ವ್ಯಕ್ತಿ ನಿಜವಾಗಿ ಒಂದು ಧೈರ್ಯವನ್ನು ಕೊಡುವಂತ ವ್ಯಕ್ತಿಯಾಗಿರುತ್ತಾನೆ. The person who stands on the right side in the days of Bible, he used to be the greatest supporter to the person. ದೇವರ ವಾಕ್ಯದ ಸಮಯದಲ್ಲಿ ಅಥವಾ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಬಲಗಡೆಯಲ್ಲಿ ಇರುವ ವ್ಯಕ್ತಿ ಆತನಿಗೆ ಬಹಳಷ್ಟು ಆದರಣೆಯನ್ನು, ಶಕ್ತಿಯನ್ನು, ಧೈರ್ಯವನ್ನು ಕೊಡುವ ವ್ಯಕ್ತಿಯಾಗಿದ್ದನು. But David's situation is, Lord, nobody is there at my right hand side. ಆದರೆ ದಾವೀದನು ಇಲ್ಲಿ ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಬಲಗಡೆಯಲ್ಲಿ ನನಗೆ ಸಹಾಯಕ್ಕೆ ಯಾರೂ ಇಲ್ಲ. And no one is concerned about me. ಯಾರು ಕೂಡ ನನ್ನ ಬಗ್ಗೆ ಚಿಂತಿತರಲ್ಲ. And I have no refuge. ನನಗೆ ಯಾವ ಆಶ್ರಯವೂ ಇಲ್ಲ. And nobody cares for my life. ನನ್ನ ಜೀವಕ್ಕೋಸ್ಕರವಾಗಿ ಯಾರು ಕಾಳಜಿ ವಹಿಸ್ತಾ ಇಲ್ಲ. Beloved, this was true in David's life. ಇದು ದಾವೀದನ ಜೀವಿತದಲ್ಲಿ ನಿಜವಾಗಿ ಆದಂತ ಸಂಗತಿಯಾಗಿದೆ. As I said before, David had close friend Jonathan with him at all point of time. ನಾವು ನೋಡುವುದಾದರೆ ಯೋನಾಥನು ದಾವೀದನ ಸಂಗಡ ಪ್ರತಿಯೊಂದು ಕ್ಷಣದಲ್ಲಿಯೂ ಆತನಿಗೆ ಧೈರ್ಯ ಕೊಡುತ್ತಾ ಇದ್ದ ವ್ಯಕ್ತಿಯಾಗಿದ್ದನು. David had an army before. ದಾವೀದನಿಗೆ ಒಂದು ಸೈನ್ಯ ಇತ್ತು. Wherever Saul used to send him, he used to go with the army and come victoriously. ದಾವೀದನು ಎಲ್ಲೆಲ್ಲಿ ಹೋಗಿ ಜಯ ಪಡೆದುಕೊಂಡು ಬರಬೇಕೆಂದು ಶೌಲನು ಕಳುಹಿಸ್ತಾ ಇದ್ದನು, ಅಲ್ಲೆಲ್ಲ ಈ ಒಂದು ಸೈನ್ಯದೊಂದಿಗೆ ಹೋಗಿ ಜಯವನ್ನು ಪಡೆದು ಹಿಂತಿರುಗ್ತಾ ಇದ್ದನು. David has his own people to stand at the right side. ದಾವೀದನು ತನ್ನ ಸ್ವಂತ ಜನರು, ತನ್ನ ನಂಬಿಗಸ್ತರಾದ ಜನರು ತನ್ನ ಬಲಗಡೆಯಲ್ಲಿ ಇರುವುದನ್ನು ಆತನು ಯಾವಾಗಲೂ ನೋಡಿಕೊಳ್ಳುತ್ತಾ ಇದ್ದನು. But when the transition took place, he was alone, he was lonely in that cave.
ಆದರೆ ಈ ಒಂದು ಪರಿವರ್ತನೆಯ ಕಾಲದಲ್ಲಿ ಈ ಒಂದು ಗುಹೆಯಲ್ಲಿ ಆತನೊಬ್ಬನೇ ಏಕಾಂತದಲ್ಲಿದ್ದಾನೆ. Maybe before pandemic time, you may be like David, having everything in your life. ಇರಬಹುದು ನಿಮ್ಮ ಜೀವಿತದಲ್ಲಿಯೂ ಈ ಒಂದು ದಾವೀದನ ರೀತಿಯಲ್ಲಿ ಈ ಒಂದು ರೋಗ, ಈ ಒಂದು ಅಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಬರುವುದಕ್ಕಿಂತ ಮೊದಲು ನಿಮ್ಮ ಜೀವಿತದಲ್ಲಿ ಎಲ್ಲೂ ಅನುಕೂಲಕರವಾಗಿತ್ತು. Maybe you had friends, you had all the support, everything you had job, business, everything going smoothly. ಇರಬಹುದು, ನಿಮಗೆ ಅನೇಕ ಸ್ನೇಹಿತರಿದ್ದಿರಬಹುದು, ನಿಮಗೆ ಒಳ್ಳೆಯ ಉದ್ಯೋಗ ಇದ್ದಿರಬಹುದು, ಆರ್ಥಿಕವಾದ ಸ್ಥಿತಿ ನಿಮ್ಮದು ಉತ್ತಮವಾದ ಪರಿಸ್ಥಿತಿಯಲ್ಲಿ ಇದ್ದಿರಬಹುದು. But because of this situation, because of the changing times, so now you may be like David, you want for help and nobody is helping you. ಇರಬಹುದು ಈ ದಾವೀದನ ಹಾಗೆ ಈ ಪರಿಸ್ಥಿತಿ ಬದಲಾದ ಹಾಗೆ ನೀವು ಕೂಡ ಈಗ ನೋಡುವಾಗ ನಿಮಗೆ ಯಾರು ಕೂಡ ಸಹಾಯಕ್ಕೋಸ್ಕರವಾಗಿ ಯಾರನ್ನಾದರೂ ನೀವು ಬಯಸ್ತಾ ಇರಬಹುದು, ಆದರೆ ಯಾರು ನಿಮ್ಮ ಸಹಾಯಕ್ಕೆ ಒದಗಿ ಬಾರದೇ ಇರಬಹುದು. Maybe you will looking at the people saying this person will help me, that person will care for me, but when you go and nobody, you find out that nobody cares for you. ನೀವು ಎಣಿಸಬಹುದು ಈ ವ್ಯಕ್ತಿಯೊಂದಿಗೆ ಹೋದರೆ ಈ ಸಹಾಯ ಮಾಡಬಹುದು ಅಥವಾ ಆ ವ್ಯಕ್ತಿ ಸಹಾಯ ಮಾಡಬಹುದು, ಆದರೆ ನೀವು ಸಮೀಪಿಸುವಾಗ ಯಾವ ವ್ಯಕ್ತಿ ಕೂಡ ನಿಮಗೆ ಸಹಾಯ ಮಾಡದೇ ಇರಬಹುದು. David was living very luxurious life in the palace. ಇಲ್ಲಿ ನಾವು ನೋಡುವಾಗ ದಾವೀದನು ಅದಕ್ಕಿಂತ ಮೊದಲು ಆ ಅರಮನೆಯಲ್ಲಿ ಬಹಳ ಸುರಕ್ಷಿತವಾಗಿ ಆತನು ಎಲ್ಲ ಐಶ್ವರ್ಯ ಭೋಗಗಳಿಂದ ಆತನು ಆವರಿಸಲ್ಪಟ್ಟ ವ್ಯಕ್ತಿಯಾಗಿದ್ದನು. But when we see, when he came to the cave, just before he is coming to the cave, he didn't even had food for himself. ಆದರೆ ಈ ಒಂದು ಗುಹೆ ಬರುವುದಕ್ಕಿಂತ ಮೊದಲು ನಾವು ನೋಡುವುದಾದ್ರೆ ಆತನ ಜೀವಿತದಲ್ಲಿ ಊಟಕ್ಕೋಸ್ಕರವಾಗಿ ದಿನನಿತ್ಯದ ಆಹಾರಕ್ಕೋಸ್ಕರವಾಗಿ ಏನು ಆತನಲ್ಲಿ ಇರಲಿಲ್ಲ. He goes and asks a priest, is there anything to eat? ಅಲ್ಲಿ ಒಬ್ಬ ಮಹಾಯಾಜಕನ ಬಳಿಗೆ ಹೋಗಿ ಆತನು ಕೇಳ್ತಾನೆ, ಇಲ್ಲಿ ನನಗೂ ನನ್ನ ಭಟರಿಗೂ ಏನಾದರೂ ತಿನ್ನಲಿಕ್ಕೆ ಆಹಾರವಿದೆಯೇ? Maybe you are going to the same situation, your resources have run down. ಇರಬಹುದು, ನೀವು ಕೂಡ ಇಂಥ ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇರಬಹುದು, ನಿಮ್ಮ ಸಂಪನ್ಮೂಲಗಳೆಲ್ಲ ಕರಗಿ ಹೋಗಿರಬಹುದು. All the doors have been closed for you. ನಿಮಗೋಸ್ಕರವಾಗಿ ಇದ್ದಂತ ಬಾಗಿಲುಗಳೆಲ್ಲ ಮುಚ್ಚಲ್ಪಟ್ಟಿರಬಹುದು. You may be thinking, okay, with this job or with this business I will flourish, but suddenly all the doors are closed for you. ಇರಬಹುದು, ನೀವು ಯೋಚನೆ ಮಾಡಿಕೊಂಡಿದ್ದಿರಬಹುದು, ಈ ಒಂದು ಉದ್ಯೋಗದ ನಿಮಿತ್ತವಾಗಿ ನಾನು ಒಳ್ಳೆಯದಾಗ್ತೇನೆ ಅಥವಾ ಈ ಒಂದು ಬಿಸ್ನೆಸ್ ನ ನಿಮಿತ್ತವಾಗಿ ನನಗೆ ಅನುಕೂಲಕರವಾಗುತ್ತದೆ ಎನ್ನುವ ಆಲೋಚನೆಯಲ್ಲಿ ಇದ್ದಾಗ್ಯೂ ಇವುಗಳೆಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಎನ್ನುವುದು ಯಥಾರ್ಥವಾಗಿದೆ. Today you may be feeling you are alone and you are experiencing loneliness and you are not able to share anything with anybody. ಇವತ್ತು ನೀವು ಏಕಾಂತದಲ್ಲಿದ್ದೀರಿ, ಯಾವ ವ್ಯಕ್ತಿಯೊಂದಿಗೂ ನಿಮ್ಮ ಪರಿಸ್ಥಿತಿಯನ್ನು ನೀವು ತಿಳಿಯಪಡಿಸುವುದಕ್ಕೆ ಅಥವಾ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದಂತ ಸ್ಥಿತಿಯಲ್ಲಿ ಇದ್ದಿರಬಹುದು. But beloved, Bible says that we have God who has listening ear for us. ಆದರೆ ದೇವರ ವಾಕ್ಯ ನಮಗೆ ತಿಳಿಯಪಡಿಸಿದೆ, ನಮಗೊಬ್ಬ ದೇವರಿದ್ದಾನೆ, ನಮ್ಮ ಎಲ್ಲ ಮೊರೆಯನ್ನು ಆಲಿಸಿ ಕೇಳುವ ಆತನು ಒಬ್ಬನಿದ್ದಾನೆ. In this cave David has no one, but we see God was still with David. ಈ ಒಂದು ಗುಹೆಯಲ್ಲಿ, ಅದುಲ್ಲಾಮನ ಗುಹೆಯಲ್ಲಿ ದಾವೀದನಿಗೆ ಯಾವ ವ್ಯಕ್ತಿ ಇರಲಿಲ್ಲ, ಆದರೂ ನಾವು ನೋಡುತ್ತೇವೆ ದಾವೀದನಿಗೆ ಒಬ್ಬ ವ್ಯಕ್ತಿ ಇದ್ದನು, ಆತನು ಯೆಹೋವನಾಗಿದ್ದನು, ಆತನ ಮೊರೆಯನ್ನು ಕೇಳಿಸಿಕೊಳ್ಳುವುದಕ್ಕೆ. First of all, it was a cry to the King of Kings. ಮೊದಲನೇದಾಗಿ ನಾವು ನೋಡುತ್ತೇವೆ ಆ ರಾಜಾದಿರಾಜನ ಮುಂದೆ ಆತನ ಮೊರೆಯಾಗಿತ್ತು. Second thing, it was a cry from a loneliness. ಎರಡನೇದಾಗಿ ನಾವು ನೋಡ್ತೇವೆ ಆತನ ಏಕಾಂತದಲ್ಲಿ ಇದ್ದಂತ ಒಂದು ಕೂಗಾಗಿತ್ತು. And third thing we see, it was a cry of faith. ಮತ್ತು ಮೂರನೇದಾಗಿ ನಾವು ನೋಡುತ್ತೇವೆ ಆತನ ಮೊರೆ ಎನ್ನುವುದು ಅದು ನಂಬಿಕೆಯ ಕೂಗಾಗಿತ್ತು. We see here in verse 5, 5ನೇ ವಾಕ್ಯದಲ್ಲಿ ನಾವು ನೋಡುವಾಗ he says, I cry out to you, Lord, I said you are my refuge, my portion in the land of the living. ನೀನೇ ನನ್ನ ಶರಣನು, ಜೀವಲೋಕದಲ್ಲಿ ನನ್ನ ಪಾಲುವಾಗಿದ್ದಿ ಎಂದು ಕೂಗಿ ಮೊರೆ ಇಟ್ಟಿದ್ದೇನೆ. Lord, he says, God, now when I experience all this loneliness, when I don't have anybody, but you are my refuge. ಆತನು ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಜೊತೆಯಲ್ಲಿ ಯಾರು ಇಲ್ಲದಿದ್ದರೂ ಈ ಏಕಾಂತ ಸ್ಥಳದಲ್ಲಿಯೂ ನೀನು ನನ್ನ ಶರಣನಾಗಿದ್ದಿ. I don't have anybody around me. I am alone. There is no one to stand in the right side of me, but still you are my portion in this land of living. ಸ್ವಾಮಿ, ನನಗೆ ಸಹಾಯಕ್ಕೆ ಯಾರೂ ಇಲ್ಲ, ನನ್ನ ಬಲಗಡೆಯಲ್ಲಿ ನನಗೆ ಧೈರ್ಯ ಕೊಡುವವರು ಯಾರೂ ಇಲ್ಲ, ಆದಾಗ್ಯೂ ಈ ಜೀವಲೋಕದಲ್ಲಿ ನನ್ನ ಪಾಲು ನೀನೇ ಆಗಿದ್ದಿ ಸ್ವಾಮಿ. Beloved, Bible says some people will trust in the chariot, some people will trust in the horses,
but we will trust in the Lord our God. ದೇವರ ವಾಕ್ಯ ತಿಳಿಯಪಡಿಸಿದ ಕೆಲವರು ರಥಗಳಲ್ಲಿ, ಕೆಲವರು ಕುದುರೆಗಳಲ್ಲಿ ಅವರ ನಂಬಿಕೆಯನ್ನು ಇಡುತ್ತಾರೆ. ಆದರೆ ನಮಗೋ ನಮ್ಮ ಯೆಹೋವನಾದ ದೇವರಲ್ಲಿಯೇ ನಮ್ಮ ನಂಬಿಕೆ. And the next verse says, those who trust in the chariots and horses, they will be destroyed, but those who will trust in the Lord, they will stand forever. ಆ ನಂತರವಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ, ಕುದುರೆಗಳಲ್ಲಿಯೂ ರಥಗಳಲ್ಲಿಯೂ ನಂಬಿಕೆ ಇಟ್ಟವರು ನಾಶವಾಗಿ ಹೋದರು, ಆದರೆ ಯೆಹೋವನಲ್ಲಿ ನಂಬಿಕೆ ಇಟ್ಟವರು ಶಾಶ್ವತವಾಗಿ ನಿಲ್ಲುವರು. Maybe today your faith is shaken, you are completely whatever you trusted, those things are broken out. Now it is high time for you to trust the Lord once again. ಇರಬಹುದು, ನಾವು ನಂಬಿಕೆ ಇಟ್ಟಂತ ಸಂಗತಿಗಳೆಲ್ಲ ಮುರಿದು ಹೋಗಿರಬಹುದು, ಬಿದ್ದು ಹೋಗಿರಬಹುದು. ಆದಾಗ್ಯೂ ಪುನರಾವರ್ತಿ ನಮ್ಮ ದೇವರಲ್ಲಿ ನಂಬಿಕೆ ಇಡುವುದಕ್ಕೆ ಅಥವಾ ಆಶ್ರಯಿಸುವುದಕ್ಕೆ ಉತ್ತಮವಾದ ಸಮಯವಾಗಿದೆ. David understood very clearly, Lord, you alone are my refuge. ದಾವಿದನು ಸಂಪೂರ್ಣವಾಗಿ ಆತನು ಭರವಸವು ತಿಳಿದುಕೊಂಡ ವ್ಯಕ್ತಿಯಾಗಿದ್ದನು. ಸ್ವಾಮಿ, ನೀನೇ ನನ್ನ ಶರಣನು. David was hiding in the cave, but he knew very well that cave will not give him any protection from the army of Saul. ದಾವಿದನಿಗೆ ಪೂರ್ಣವಾದ ಮನವರಿಕೆ ಇತ್ತು. ಆತನು ಈ ಗುಹೆಯಲ್ಲಿ ಅಡಗಿಕೊಂಡಿದ್ದರೂ ಸೌಲನ ಸೈನಿಕರಿಂದ ಸಂಪೂರ್ಣವಾದ ಸುರಕ್ಷತೆ ಏನು ಆತನಿಗೆ ಇರಲಿಲ್ಲ. That cave wouldn't save him unless the Lord saves. ಈ ಒಂದು ಗುಹೆಯು ದೇವರು ಆತನಿಗೆ ಸಂರಕ್ಷಣೆಯನ್ನು ಕೊಡದಿದ್ದರೆ ಈ ಗುಹೆಯು ದಾವಿದನಿಗೆ ಯಾವ ಸಂರಕ್ಷಣೆಯನ್ನು ಕೊಡುವುದಕ್ಕೆ ಸಾಧ್ಯ. Even we see in Psalms that unless the God protects a city, the efforts of the watchman is vain. ನಾವು ಕೀರ್ತನೆಯ ಭಾಗದಲ್ಲಿ ಇನ್ನೊಂದು ಕಡೆಯಲ್ಲಿ ನೋಡುತ್ತೇವೆ, ಪಟ್ಟಣವನ್ನು ಯೆಹೋವನು ಕಾಯದಿದ್ದರೆ ಕಾಯುವ ಕಾವಲುಗಾರನು ಕಾಯುವುದು ವ್ಯರ್ಥ. Beloved, even now, whatever you are thinking you are hiding, beloved, God alone is your hiding place. ನಾವು ಅಡಗಿಕೊಂಡಿರುವ ಸ್ಥಳದಲ್ಲಿ ಆ ಸ್ಥಳ ಸುರಕ್ಷಿತವಾಗಿದೆ ಎಂದು ನಾವು ಎಣಿಸಿಕೊಳ್ಳಬಹುದು, ಆದರೆ ನಮ್ಮ ಸುರಕ್ಷತೆ ಎನ್ನುವುದು ನಮ್ಮ ಕರ್ತನೆಯಾಗಿದ್ದಾನೆ. We don't have any other hiding place apart from our God. ನಮ್ಮ ದೇವರ ಹೊರತಾಗಿ ನಮಗೆ ಆಶ್ರಯವಾಗಿ ಅಡಗಿಕೊಳ್ಳುವಂತ ಸ್ಥಳ ಯಾವುದೂ ಇಲ್ಲ ಪ್ರಿಯ. And we see David had nothing even to eat, but he says, Lord, you are my portion in the land of the living. ದಾವಿದನಿಗೆ ಅಲ್ಲಿ ಏನೂ ಇರಲಿಲ್ಲ, ಊಟಕ್ಕೂ ಇರಲಿಲ್ಲ ಅಥವಾ ಆಹಾರ ಇರಲಿಲ್ಲ. ಆದರೂ ಆತನು ಹೇಳ್ತಾನೆ, ಈ ಜೀವಲೋಕದಲ್ಲಿ ನನ್ನ ಪಾಲು ನೀನೇ ಆಗಿದ್ದಿ ಸ್ವಾಮಿ. He says, in this land of living, you are my portion. ಆತನು ಹೇಳ್ತಾನೆ, ಈ ಜೀವಲೋಕದಲ್ಲಿ ನೀನು ನನ್ನ ಪಾಲಾಗಿದ್ದಿ. What does it mean to say in the land of the living? ಈ ಜೀವಲೋಕದಲ್ಲಿ ನನ್ನ ಪಾಲು ಅಂದ್ರೆ ಇದರ ಅರ್ಥ ಏನು? It may even we can interpret it in two ways. ಇದನ್ನ ಎರಡು ರೀತಿಯಾಗಿ ನಾವು ಅರ್ಥೈಸಿಕೊಳ್ಳಬಹುದು. Whatever situations right now I am living in this land, Lord, you are my portion. ನಾನು ಜೀವಿಸುವಂತ ಈ ಪರಿಸ್ಥಿತಿಯಲ್ಲಿ ಸ್ವಾಮಿ ನೀನು ನನ್ನ ಜೀವ ಪಾಲಾಗಿದ್ದಿ. And second thing is, as long as I live on this earth, in this land of living, you are my portion, Lord. ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ, ಸ್ವಾಮಿ ನಾನು ನನ್ನ ಜೀವಂತ ಕಾಲ ಎಲ್ಲ ನೀನೇ ನನ್ನ ಆಶ್ರಯವಾಗಿದ್ದೀಯ ಅಥವಾ ನನ್ನ ಪಾಲಾಗಿದ್ದಿ. Whatever the situations and circumstances change, but God is our portion, beloved. ಸನ್ನಿವೇಶಗಳು ಬದಲಾಗ್ತಾ ಇರಬಹುದು, ಆದರೆ ದೇವರೇ ನೀನು ನಮ್ಮ ಪಾಲಾಗಿದ್ದಿ. So David, when he was in the cave, he cried before the Lord of Lords. ದಾವಿದನು ಈ ಒಂದು ಗುಹೆಯಲ್ಲಿ ಈ ರಾಜಾದಿರಾಜನಲ್ಲಿ ಆತನು ಮೊರೆ ಇಡುತ್ತಾನೆ. He cried because of his loneliness. ಆತನು ತನ್ನ ಆ ಏಕಾಂತದಲ್ಲಿ ಆತನು ಮೊರೆ ಇಡುತ್ತಾನೆ. But his cry was full of faith also. ಆತನ ಆ ಕೂಗು ಎನ್ನುವುದು ಪೂರ್ಣವಾದ ನಂಬಿಕೆಯ ಮೂಲಕವಾಗಿಯೂ ಆಗಿತ್ತು. And then we see it was a cry of deliverance. ಮತ್ತು ಆ ಎರಡನೇ ನಾವು ನೋಡ್ತೇವೆ ಆತನ ಕೂಗು ಅದು ಒಂದು ಬಿಡುಗಡೆಯ ಕೂಗಾಗಿತ್ತು. He was crying for the deliverance. ಆತನು ಈ ಒಂದು ಬಿಡುಗಡೆಗೋಸ್ಕರವಾಗಿ ದೇವರಲ್ಲಿ ಮೊರೆ ಇಡುತ್ತಾ ಇದ್ದನು. We see here in verse 6, he says, listen to my cry, for I am in desperate need. Rescue me from those who pursue me, for they are too strong for me, Lord. ಆರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ಕೂಗನ್ನು ಲಾಲಿಸು, ಬಲು ಕುಗ್ಗಿ ಹೋಗಿದ್ದೇನೆ, ಹಿಂಸಕರ ಕೈಯಿಂದ ನನ್ನನ್ನು ತಪ್ಪಿಸು, ಅವರು ನನಗಿಂತ ಬಲಿಷ್ಠರಾಗಿದ್ದಾರಲ್ಲ. He says he is expressing his situation to God, and he is asking God, you deliver me from this enemy who is chasing me. ಆತನು ತನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರಲ್ಲಿ ಆತನು ಮೊರೆ ಇಡುತ್ತಾನೆ. ಸ್ವಾಮಿ ನನ್ನನ್ನು ನನ್ನ ವಿರೋಧಿಗಳಿಂದ ಬಿಡುಗಡೆಯನ್ನು ಕೊಡು ಸ್ವಾಮಿ. He says, Lord, I cannot face this army by myself. ಈ ಒಂದು ಸೈನ್ಯವನ್ನು ಎದುರಿಸುವುದಕ್ಕೆ ನನ್ನೊಬ್ಬನಿಂದ ಸಾಧ್ಯವಿಲ್ಲ. I don't have strength, O Lord. ನನಗೆ ಬಲ ಸಾಲದು ಸ್ವಾಮಿ. These challenges which is in front
front of me is too big for me. ಈ ನನ್ನ ಮುಂದೆ ಇರುವಂತ ಈ ಒಂದು ಪರಿಸ್ಥಿತಿ ಅಥವಾ ಈ ಒಂದು ಸನ್ನಿವೇಶ ನನಗೆ ಬಹಳ ಅಧಿಕವಾಗಿರುವಂತದ್ದಾಗಿದೆ He ಸ್ವಾಮಿ. says they are too strong for me. ಅದು ನನಗೆ ಬಹಳ ಕಠಿಣವಾದದ್ದಾಗಿದೆ. But you can rescue me, Lord. ಆದರೂ ನೀನು ನನಗೆ ಬಿಡುಗಡೆಯನ್ನು ಕೊಡೋದಕ್ಕೆ ಸಾಧ್ಯವಿದೆ You ಸ್ವಾಮಿ. can rescue me. You can release me from these all the situations. You can deliver me. ಈ ಎಲ್ಲ ಸನ್ನಿವೇಶಗಳಿಂದ ನೀನು ಮಾತ್ರ ನನಗೆ ಬಿಡುಗಡೆ ಕೊಡೋದಕ್ಕೆ ಸಾಧ್ಯ ಸ್ವಾಮಿ. In verse 7 he says, set me free from the prison that I may praise your name. Then the righteous will gather about me because of your goodness to me. ಸೆರೆಯಿಂದ ನನ್ನನ್ನು ಬಿಡಿಸು, ನಿನ್ನ ನಾಮವನ್ನು ಕೀರ್ತಿಸುವೆನು. ನೀತಿವಂತರು ನಿನ್ನ ಮಹೋಪಕಾರಕ್ಕಾಗಿ ನನ್ನನ್ನು ಸುತ್ತಿಕೊಂಡು ಉತ್ಸಾಹಗೊಳ್ಳುವರು. He is like a prison situation. ಇಲ್ಲಿ ನಾವು ನೋಡ್ತೇವೆ ಆತನೊಂದು ನಿಜವಾಗಿಯೂ ಒಂದು ಕಾರಾಗೃಹದ ಸನ್ನಿವೇಶದಲ್ಲಿದ್ದಾನೆ. He is not able to go anywhere. He is completely stuck in the things, and he is saying, Lord, you release me from this prison. ಆತನು ಒಂದು ಕಾರಾಗೃಹದ ಒಳಗೆ ಬಂಧಿಸಲ್ಪಟ್ಟ ಸ್ಥಿತಿಯಲ್ಲಿ ಎಲ್ಲಿಗೂ ಹೊರಗೆ ಹೋಗಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದಾನೆ. ಅಲ್ಲಿ ಆತನು ಮೊರೆ ಇಡುತ್ತಾನೆ, ಸ್ವಾಮಿ ನನಗೆ ಒಂದು ಬಿಡುಗಡೆಯನ್ನು ಕೊಡು. And he says, Lord, not because my own thing, that I may praise your name. Lord, you give me deliverance. ಸ್ವಾಮಿ ನನ್ನ ಹೆಚ್ಚಳಕ್ಕೋಸ್ಕರವಾಗಿ ಅಲ್ಲ, ನಿನ್ನ ನಾಮವನ್ನು ಕೀರ್ತಿಸುವುದಕ್ಕೋಸ್ಕರವಾಗಿ ನನಗೆ ಈ ಬಿಡುಗಡೆ ಅವಶ್ಯಕವಾಗಿದೆ. And he says, Lord, once again I want to gather with the righteous people. ಸ್ವಾಮಿ ಆತನು ಹೇಳ್ತಾನೆ, ಸ್ವಾಮಿ ಪುನರಾವರ್ತಿ ನೀತಿವಂತರ ಮಹೋಪಕಾರಕ್ಕಾಗಿ ನಿನ್ನನ್ನು ನಾನು ಸುತ್ತಿಕೊಂಡು ಉತ್ಸಾಹಗೊಳ್ಳುತ್ತೇನೆ. He says, Lord, once again we want to gather and we want to praise your name once again. ಪುನರಾವರ್ತಿ ನೀತಿವಂತರೊಂದಿಗೆ ನಾವು ಸೇರಿಕೊಂಡು ನಿನ್ನ ನಾಮವನ್ನು ಘನಪಡಿಸಬೇಕು, ನಿನ್ನನ್ನು ಸ್ತುತಿಸಿ ಕೊಂಡಾಡಬೇಕು ಸ್ವಾಮಿ. He began his cry with a complaint. ಆತನ ಆ ಒಂದು ಮೊರೆ ಇಡುವಿಕೆಯು ಒಂದು ದೂರಿನೊಂದಿಗೆ ಪ್ರಾರಂಭವಾಗಿತ್ತು. But he closes it with the confidence of praise that is to come. ಆದರೆ ಇದು ಆತನು ತನ್ನ ಕೂಗನ್ನು ಕೊನೆಗೊಳಿಸುವಾಗ ನಾವು ನೋಡುತ್ತೇವೆ, ಆತನು ದೇವರಲ್ಲಿ ಹರ್ಷಗೊಳ್ಳುತ್ತಾ ಉತ್ಸಾಹಗೊಳ್ಳುತ್ತಾ ಆತನನ್ನು ಕೀರ್ತಿಸುತ್ತಾ ಸ್ತುತಿಸುತ್ತಾ ಕೊನೆಗೊಳಿಸುವುದನ್ನು ನಾವು He ನೋಡುತ್ತೇವೆ. started his prayer with a sense of isolation. ಆತನು ತನ್ನ ಕೂಗನ್ನು ಏಕಾಂತದಲ್ಲಿ ಇದ್ದ ರೀತಿಯಲ್ಲಿ ಆತನು ಪ್ರಾರಂಭ ಮಾಡುತ್ತಾನೆ. But he finishes that, Lord, the righteous people will once again gather. ಆದರೆ ಆತನು ಕೊನೆಗೊಳಿಸುವಾಗ ನಾವು ನೋಡುತ್ತೇವೆ, ಆ ನೀತಿವಂತರ ಮಧ್ಯದಲ್ಲಿ ನಿನ್ನನ್ನು ನಾನು ಕೀರ್ತಿಸುತ್ತೇನೆ. He starts with the low and weak, but he closes the prayer with God's goodness and saying, Lord, you will deliver me. ಆತನು ತನ್ನ ಬಲಹೀನತೆಯಲ್ಲಿ, ತನ್ನ ಏಕಾಂತದಲ್ಲಿ, ತನ್ನ ನಿಸ್ಸಹಾಯಕತೆಯಲ್ಲಿ ಆತನ ಕೂಗನ್ನು ಪ್ರಾರಂಭ ಮಾಡಿದರು. ಆತನು ಕೊನೆಗೊಳಿಸುವಾಗ ಆತನು ಪೂರ್ಣವಾಗಿ ದೇವರಲ್ಲಿ ಭರವಸವಿಟ್ಟು ನಂಬಿಕೆಯಿಂದ ಆತನು ಶಕ್ತಿಶಾಲಿಯಾಗಿ ಆತನು ದೇವರನ್ನು ಕೀರ್ತಿಸುವುದನ್ನು ಮತ್ತು ಕೊನೆಗೊಳಿಸುವುದನ್ನು ನಾವು ನೋಡ್ತೇವೆ. Today, even you and I may be going through the situations where we are hiding ourselves because of some reason. ಇವತ್ತು ನಾವು ಕೂಡ ನಮ್ಮ ಜೀವನದ ಆ ಒಂದು ಕ್ಷಣದಲ್ಲಿ ನಾವು ಕೂಡ ಏಕಾಂತದಲ್ಲಿ ನಮ್ಮನ್ನು ನಾವು ಮುಚ್ಚಿಟ್ಟುಕೊಂಡು ಇರಬಹುದು. Beloved, it is high time that we look to the Lord and pour out our cry before Him. ಈ ಒಂದು ಒಳ್ಳೆಯ ಸಮಯವಾಗಿದೆ. ನಾವು ನಮ್ಮ ದೇವರನ್ನು ಮೊರೆ ಇಟ್ಟು ನಮ್ಮ ಬಿಡುಗಡೆಗೋಸ್ಕರವಾಗಿ ಕೇಳಿಕೊಳ್ಳುವಂತ. We need to understand that we cannot overcome the situation, we cannot overcome the challenges with our own strength. They are too strong for us. ನಮ್ಮ ಸನ್ನಿವೇಶದಿಂದ ನಮಗೆ ಬಿಡುಗಡೆಗೊಳ್ಳುವುದಕ್ಕೆ ನಮ್ಮ ಸ್ವಪ್ರಯತ್ನದಿಂದ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪರಿಸ್ಥಿತಿ ನಮ್ಮ ಬಲಕ್ಕಿಂತಲೂ ಮಿಗಿಲಾದ ಪರಿಸ್ಥಿತಿಯಾಗಿದೆ. We cannot face the challenges of tomorrow with our own strength. ಕೇವಲ ನಮ್ಮ ಬಲದಿಂದ ನಾಳಿನ ಈ ಒಂದು ಪಂಥಾಹ್ವಾನವನ್ನು ಎದುರಿಸುವುದಕ್ಕೆ ನಮಗೆ ಶಕ್ತಿ ಸಾಲದು. We cannot face all our fears with our own understanding and with our own limitations. ನಮ್ಮೆಲ್ಲ ಭಯವನ್ನು ನಾವು ಎದುರಿಸುವುದಕ್ಕೆ ನಮ್ಮ ತಿಳುವಳಿಕೆ, ನಮ್ಮ ಅನುಭವದ ನಿಮಿತ್ತವಾಗಿ ಮಾತ್ರ ಸಾಧ್ಯವಾಗುವುದಿಲ್ಲ. You may be having fears about your spiritual life, about your family, about your relatives, friends, or your finances, or whatever areas you are afraid of, whatever areas that you are worried about. You cannot face them with your own strength. ನಿಮ್ಮ ಆತ್ಮಿಕವಾದ ಜೀವಿತ ಅಥವಾ ಭವಿಷ್ಯ, ನಿಮ್ಮ ಮಕ್ಕಳ ಬಗ್ಗೆ, ಕುಟುಂಬದ ಬಗ್ಗೆ ನೀವು ಚಿಂತಿತರಾಗಿರಬಹುದು. ಏನೇ ಆದರೂ ನೀವು ಏಕಾಂತದಲ್ಲಿ ಅಥವಾ ನಿಮ್ಮ ಸ್ವಬಲದಲ್ಲಿ, ಸ್ವಸಾಮರ್ಥ್ಯದಲ್ಲಿ ಇವುಗಳನ್ನು ಎದುರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. And when David prayed this prayer, ಯಾವಾಗ ದಾವೀದನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ, we will go to the 1 Samuel chapter 22 verse 2.
ನಾವು ಮೊದಲನೇ ಸಾಮುವೇಲನ 22ನೇ ಅಧ್ಯಾಯದ ಮೊದಲನೇ ವಾಕ್ಯದ ಕಡೆಗೆ ನಾವು ತಿರುಗಿಸಿಕೊಳ್ಳುವುದಾದ್ರೆ, we see after that, when his brothers and his father's household heard about it, they went down to him there. ಅಲ್ಲಿ ನಾವು ನೋಡ್ತೇವೆ, ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರೂ ಬಂದು ಅವನನ್ನು ಸೇರಿಕೊಂಡರು. Who were these brothers? ಯಾರು ಈ ಸಹೋದರರು, ಅಣ್ಣ ಸಂಬಂಧರು? These brothers were same people who actually never mingled with David. ದಾವೀದನೊಂದಿಗೆ ಎಂದಿಗೂ ಈ ಒಂದು ಅಣ್ಣಂದಿರು ಸಹಕರಿಸಲಿಲ್ಲ. They always looked down on David. ದಾವೀದನನ್ನು ಕೀಳಾಗಿ ನೋಡಿಕೊಂಡ ಜನರು. Those brothers and father's household, they are coming now to David. ಇಲ್ಲಿ ನಾವು ನೋಡ್ತೇವೆ, ಆತನ ಅಣ್ಣಂದಿರು ಆತನ ತಂದೆಯ ಮನೆಯವರು ದಾವೀದನೊಂದಿಗೆ ಸೇರಿಕೊಳ್ಳುವುದನ್ನು. And then we see in the next verse, all those who were in distress and in debt and discontented gathered around him, and he became their commander, and there were about 400 men. ಇದಲ್ಲದೆ ಕುಕ್ಕಿದವರು, ಸಾಲಗಾರರು, ಮನ ನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. Many times when we pray, we expect in certain things that God will answer in this way. ಅನೇಕ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಈ ರೀತಿಯಾಗಿಯೇ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ ಎನ್ನುವ ಮನೋಭಾವ ನಮ್ಮಲ್ಲಿ ಇರುತ್ತದೆ. Imagine if I was David, I would definitely expected God to send some army or angel to protect me. ಒಂದು ವೇಳೆ ದಾವೀದನ ಸ್ಥಿತಿಯಲ್ಲಿ ನಾವಿರುವುದಾದ್ರೆ ನಾವು ಕೂಡ ಈ ರೀತಿಯಾಗಿ ಎಣಿಸ್ತೇವೆ, ದೇವರು ತನ್ನ ದೂತರನ್ನು ಒಂದು ದೂತ ಸೈನ್ಯವನ್ನು ಕಳಿಸಿ ನನ್ನನ್ನು ರಕ್ಷಿಸಲಿ ಎಂದು. But God is sending the weakest people there. ಆದ್ರೆ ನಾವು ನೋಡ್ತೇವೆ, ಆ ಬಲಹೀನರಾದ ವ್ಯಕ್ತಿಗಳನ್ನು ದೇವರಲ್ಲಿ ಕಳಿಸಿಕೊಡುವುದನ್ನು God ನೋಡ್ತೇವೆ. is sending the neglected people and those who were neglected by the society. God is sending them to David. ಇಲ್ಲಿ ನಾವು ನೋಡ್ತೇವೆ, ಬಹಳ ಕುಗ್ಗಿ ಹೋದವರು, ಸಾಲಗಾರರು, ಯಾವ ಪ್ರಯೋಜನಕ್ಕೂ ಬಾರದಿರುವ ಜನರನ್ನು ದಾವೀದನ ಬಳಿಗೆ ದೇವರು ಕಳಿಸಿಕೊಡುವುದನ್ನು And ನೋಡ್ತೇವೆ. David became their commander. ಅಲ್ಲಿ ನಾವು ನೋಡ್ತೇವೆ, ದಾವೀದನು ಅವರ ಸೇನಾ ನಾಯಕನಾದನು. What happens when we pray before God? ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ? We receive a new command from God. ನಾವು ದೇವರಿಂದ ಹೊಸ ಆಜ್ಞೆಗಳನ್ನು ಪಡೆದುಕೊಳ್ಳುತ್ತೇವೆ. We receive a new strength from God. ದೇವರಿಂದ ಹೊಸ ಬಲವನ್ನು ಪಡೆದುಕೊಳ್ಳುತ್ತೇವೆ. And we will become so strong that we will be able to lead others to God. ನಾವು ಎಷ್ಟು ಬಲಶಾಲಿಗಳಾಗ್ತೇವೆ ಅಂದ್ರೆ ನಾವು ಇತರರನ್ನು ಕರ್ತನ ಕಡೆಗೆ ನಡೆಸುವುದಕ್ಕೆ ಶಕ್ತರಾಗುತ್ತೇವೆ. Many times God answers our prayers, but we will not recognize that answers. ಅನೇಕ ಸಂದರ್ಭದಲ್ಲಿ ನಾವು ದೇವರ ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಳ್ಳುತ್ತೇವೆ, ಆದರೆ ಅವುಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ಅಶಕ್ತರಾಗಿರುತ್ತೇವೆ. Because we will be having some kind of expectations that God has to answer me in this way. When God answers in another way, we think, oh, this is not from God, this is just happened because of something. ಯಾಕೆ ಅದನ್ನು ಗಮನಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದ್ರೆ, ನಮ್ಮ ಮನೋಭಾವ ಅಂದ್ರೆ ಈ ರೀತಿಯಾಗಿಯೇ ದೇವರು ಉತ್ತರವನ್ನು ಕೊಡುತ್ತಾನೆ ಎನ್ನುವ ಆ ಒಂದು ಮನೋಭಾವ ನಮ್ಮಲ್ಲಿ ಇರುತ್ತದೆ. ಬೇರೆ ರೀತಿಯಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾಗ ಇದನ್ನು ಗ್ರಹಿಸಿಕೊಳ್ಳುವುದಕ್ಕೆ, ಗಮನಿಸುವುದಕ್ಕೆ ನಾವು ವಿಫಲರಾಗುತ್ತೇವೆ. Here, but we see when God sent people to David, David didn't reject them. ಇಲ್ಲಿ ನಾವು ನೋಡ್ತೇವೆ, ಇಂಥ ಬಲಹೀನರಾದ ವ್ಯಕ್ತಿಗಳನ್ನು ದೇವರು ದಾವೀದನ ಬಳಿಗೆ ಕಳಿಸಿಕೊಡುವಾಗ ದಾವೀದನು ಅವರನ್ನು ತಿರಸ್ಕಾರ ಮಾಡಲಿಲ್ಲ. In this cave, he got companionship. He said, Lord, nobody is there for me, I am alone. But he got people who would stood with him for his life long. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಯಾರೂ ಇಲ್ಲ ಸ್ವಾಮಿ ನನ್ನ ಬಲಗಡೆಯಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ, ನನ್ನೊಂದಿಗೆ ಸಹಕರಿಸುವುದಕ್ಕೋಸ್ಕರವಾಗಿ ಎಂದು ದಾವೀದನು ಪ್ರಾರ್ಥನೆ ಮಾಡಿದಾಗ ಆತನ ಬಳಿಗೆ ದೇವರು ಈ ಒಂದು ಬಲಹೀನವಾದ ವ್ಯಕ್ತಿಗಳನ್ನು ಕಳಿಸಿಕೊಡ್ತಾನೆ. ಆದರೆ ನಾವು ನೋಡುವಾಗ ದಾವೀದನ ಜೀವಿತ ಕಾಲವೆಲ್ಲ ಈ ವ್ಯಕ್ತಿಗಳು ನಂತರವಾಗಿ ಆತನು ಕೂಡ ಇದ್ದದ್ದಾಗಿ ನೋಡುತ್ತೇವೆ. These people did mighty things for David. ದಾವೀದನಿಗೋಸ್ಕರವಾಗಿ ಇವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದರು. These weak people became strong and they killed Goliaths whom David could not kill in future. ಮುಂದೆ ದಾವೀದನು ಗೋಲಿಯಾತನನ್ನು ಕೊಲ್ಲಲಿಕ್ಕೆ ಸಾಧ್ಯವಾಗದೇ ಇರುವಂತ ಗೋಲಿಯಾತ್ಗಳನ್ನು ಈ ಜನರು ಕೊಂದದ್ದಾಗಿ ನಾವು ನೋಡುತ್ತೇವೆ. We see the small things which God opened in that cave became great blessing in David's life. ಇಲ್ಲಿ ಒಂದು ಸಣ್ಣ ಕಾರ್ಯವನ್ನು ದೇವರು ಪ್ರಾರಂಭ ಮಾಡಿದ್ದು ಅದು ದಾವೀದನ ಜೀವಿತದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ರೂಪಾಂತರಗೊಳ್ಳುವುದನ್ನು ನಾವು ನೋಡುತ್ತೇವೆ. Even today we may be crying before God, and when God opens a way, we should not reject or neglect it. ಈ ಒಂದು ಸನ್ನಿವೇಶದಲ್ಲಿ ಕೂಡ ದೇವರು ಪ್ರಾರಂಭ ಮಾಡುವಂತ ಚಿಕ್ಕ ಕಾರ್ಯ ಇರಬಹುದು, ಅದನ್ನು ನಾವು ಯಾವಾಗಲೂ ಅದನ್ನು ತಿರಸ್ಕಾರ ಮಾಡಬಾರದು ಅಥವಾ ಅಲ್ಲಗಳೆಯಬಾರದು.
God asks in prophet, there is a verse God says, who can neglect the small beginning? ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಲ್ಪ ಪ್ರಾರಂಭವನ್ನು ಯಾರು ಅಲ್ಲಗಳೆಯಲಿಕ್ಕೆ ಸಾಧ್ಯ? Even these days, if God opens small things also, be grateful for that, because God is going to do great things through that small things. ಚಿಕ್ಕ ಚಿಕ್ಕ ಕಾರ್ಯಗಳನ್ನಾದರೂ ದೇವರು ಮಾಡುತ್ತಾ ಇರುವುದಾದರೆ ಪ್ರೇರೆ ಅದನ್ನು ಗಮನಿಸಿಕೊಳ್ಳಿರಿ, ಅದು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠ ಕಾರ್ಯಗಳಾಗಿ ರೂಪಾಂತರಗೊಳ್ಳುವುದಕ್ಕೆ ದೇವರು ಸಹಾಯಕನಾಗಿದ್ದಾನೆ. Even these days, even as we are crying before God to open heaven for us and open door for us, definitely God is going to open the doors, but may not be according to our will, may not be according to our ways. God will do, when God does according to his ways, that will be a great blessing for us, beloved. ಪ್ರೇರೆ ನಮಗೋಸ್ಕರವಾಗಿ ಆಕಾಶವನ್ನು ತೆರೆಯುವ ದೇವರಾಗಿದ್ದಾನೆ, ನಮಗೋಸ್ಕರವಾಗಿ ಬಾಗಿಲುಗಳನ್ನು ತೆರೆಯಗೊಳಿಸುವ ದೇವರಾಗಿದ್ದಾನೆ. ನಮ್ಮ ಆಲೋಚನೆಯಂತೆ ಆಗಲಿ, ನಮ್ಮ ಬಯಕೆಯಂತಾಗಲಿ ಅಲ್ಲದೆ ಇರಬಹುದು, ದೇವರು ತನ್ನ ಯೋಚನೆಯಂತೆ ಆತನು ಮಾಡುವ ಆತನಾಗಿದ್ದಾನೆ. Believe when you pray before God, when you pour out your heart before God, God is going to bless your personal life, your family, your future, and your businesses, your work. Everything God is going to bless, and God is going to open the closed doors for you, beloved. ಪ್ರೇರೆ ನಾವು ಕಣ್ಣೀರಿನಲ್ಲಿ ಮೊರೆ ಇಡುವಾಗ ದೇವರು ನಮಗೋಸ್ಕರವಾಗಿ, ನಮ್ಮ ಭವಿಷ್ಯಕ್ಕೋಸ್ಕರವಾಗಿ, ನಮ್ಮ ಉದ್ಯೋಗವಾಗಲಿ, ನಮ್ಮ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ಸಂಗತಿಗಳಾಗಲಿ, ದೇವರು ಅದನ್ನು ಅಭಿವೃದ್ಧಿಪಡಿಸುವುದಕ್ಕೆ, ಮಾರ್ಗವನ್ನು ತೆರೆಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ. If you are thinking, I can't live, I don't have enough resources to live, then let me tell you, God's word says that you will enjoy the goodness of the Lord in the land of living. ಅದೇ ಒಂದು ವೇಳೆ ಈ ದಿನನಿತ್ಯದ ಅವಶ್ಯಕತೆಗಳನ್ನು ಇವತ್ತು ನೀವು ಪೂರೈಸಿಕೊಳ್ಳುವುದಕ್ಕೆ ನೀವು ಕಷ್ಟಪಡ್ತಾ ಇರುವಿರಿ, ಆದಾಗ್ಯೂ ದೇವರ ವಾಗ್ದಾನ ಇದಾಗಿದೆ, ಜೀವಲೋಕದಲ್ಲಿ ನಿಮಗೆ ಆಶ್ರಯವಾಗಿ ದೇವರಿದ್ದಾನೆ. We will not die, but we will enjoy the goodness of the Lord in the land of the living. ಪ್ರೇರೆ ನಾವು ಸಾಯುವಂಥದ್ದಲ್ಲ, ನಾವು ಜೀವಿಸುವವರಾಗಿದ್ದೇವೆ, ಯಾಕಂದ್ರೆ ಜೀವಲೋಕದಲ್ಲಿ ಆತನೇ ನಮ್ಮ ಪಾಲಾಗಿದ್ದಾನೆ. As long as we are here, God is our portion and he is our refuge. ನಾವು ಈ ಲೋಕದಲ್ಲಿ ಇರುವಾಗೆ ಆತ ನಮ್ಮ ಶರಣನು, ನಮ್ಮ ಪಾಲು ಆಗಿದ್ದಾನೆ. And when we leave this earth, he will be when we see him face to face, he will be our entire portion and we will enjoy with him. ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ಆತನ ಕೂಡ ನಾವು ಸಂಪೂರ್ಣವಾಗಿ ಆತನೊಂದಿಗೆ ಇರುವವರಾಗಿದ್ದೇವೆ, ಆತನೇ ನಮ್ಮ ಸಂಪೂರ್ಣ ಸರ್ವಸ್ವವಾಗಿರುತ್ತಾನೆ. So we need to do what David did in his life. ಪ್ರೇರೆ ದಾವೀದನು ತನ್ನ ಜೀವಿತದಲ್ಲಿ ಮಾಡಿದ ಅದೇ ಕ್ರಿಯೆಯನ್ನು ನಾವು ಕೂಡ ಮಾಡುವವರಾಗ. We need to seek the Lord with all our heart. ಆತನನ್ನು, ನಮ್ಮ ದೇವರನ್ನು ಪೂರ್ಣ ಮನಸ್ಸಿನಿಂದ ನಾವು ಹುಡುಕೋಣ. We should not pretend that everything is okay. We should pour out our heart before God. ನಾವು ಎಲ್ಲವೂ ಚೆನ್ನಾಗಿದೆ ಎಂದು ನಾವು ಕಪಟತನವನ್ನು ಪ್ರಕಟಪಡಿಸುವುದು ಬೇಡ. ನಾವು ನಮ್ಮ ಹೃದಯವನ್ನು ದೇವರ ಮುಂದೆ ನಾವು ತೆರೆದಿಡೋಣ. Whatever unbelief we have, we will pour out before God, and let our prayers be full of faith and trust in God, in God's word. ಪ್ರೇರೆ ನಾವು ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆಯ ಮೂಲಕವಾಗಿ ನಮ್ಮ ಹೃದಯವನ್ನು ದೇವರ ಮುಂದೆ ತೆರೆದಿಡುವ, ಕಣ್ಣೀರಿಂದ ಆತನಲ್ಲಿ ನಾವು ಕೂಗಿಕೊಳ್ಳೋಣ, ಯಥಾರ್ಥವಾಗಿ ನಾವು ಕೂಗಿಕೊಳ್ಳೋಣ, ದೇವರೇ ನನಗೆ ನೀನೇ ಸಹಾಯಕನು, ಶರಣನು. And our God is a God who delivers us from all our enemies. ಪ್ರೇರೆ ನಮ್ಮ ಎಲ್ಲ ವಿರೋಧಿಗಳಿಂದ ನಮಗೆ ಬಿಡುಗಡೆಯನ್ನು ಕೊಡುವ ಆತನು ನಮ್ಮ ದೇವರಾಗಿದ್ದಾನೆ. We'll pray. ನಾವು ಪ್ರಾರ್ಥನೆ ಮಾಡಿ. Thank you, Jesus, for your wonderful words. ತಂದೆ ಆ ದೇವರೇ, ನಿನ್ನ ಅದ್ಭುತವಾದ ವಾಕ್ಯಗಳಿಗೋಸ್ಕರ ಸ್ತೋತ್ರ. Yes, Lord, your word says, Lord, that your word is alive and active. As, Lord, your people have heard this word, you speak to their hearts. ಕರ್ತನೇ, ನಿನ್ನ ವಾಕ್ಯವು ಸಜೀವವು, ಕಾರ್ಯ ಸಾಧಕವು, ನಿನ್ನ ಕೇಳಿದಂತ ನಿನ್ನ ಜನರ ಜೀವಿತದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ. Wherever they are hiding, whatever caves they are hiding, Lord, you help them to come out of that victoriously, Lord. ಕರ್ತನೇ, ಯಾವುದೇ ಗುಹೆಯಲ್ಲಿ ಅವರು ಅಡಗಿಕೊಂಡಿರುವುದಾದ್ರೆ, ಅವರ ಪರಿಸ್ಥಿತಿಗಳು ಆಗಿರುವುದಾದ್ರೆ, ಸ್ವಾಮಿ, ಅವರು ಧೈರ್ಯದಿಂದ ಹೊರಗೆ ಬಂದು ನಿನ್ನನ್ನು ಕೊಂಡಾಡಲಿ ಸ್ವಾಮಿ. Lord, bring them out of their loneliness. ಅವರ ಏಕಾಂತದಿಂದ ನೀನು ಅವರಿಗೆ ಬಿಡುಗಡೆ ಕೊಡು. Lord, bring them out of their tough situations and challenges. ಕರ್ತನೇ, ಅವರ ಕಠಿಣವಾದ ಸನ್ನಿವೇಶ ಪರಿಸ್ಥಿತಿಯಿಂದ ಅವರನ್ನು ಬಿಡುಗಡೆಗೊಳಿಸು. Lord, bring once again hope and faith in their lives, O Lord. ಕರ್ತನೇ, ಅವರ ಜೀವಿತದಲ್ಲಿ ಪುನರಾವರ್ತಿ, ನಿರೀಕ್ಷೆ ಮತ್ತು ನಂಬಿಕೆಯನ್ನು ಕೊಡು ಸ್ವಾಮಿ. Whatever unbelief they are talking, Lord, it may be stopped and they may become people of faith and they start talking faith and they may start praising you, O Lord. ಕರ್ತನೇ, ಎಲ್ಲ ಅಪನಂಬಿಕೆಯ ಮಾತುಗಳು ನಿಂತು ಹೋಗಲಿ ಸ್ವಾಮಿ. ನಂಬಿಕೆಯ ಮೂಲಕವಾಗಿ ಮಾತುಗಳು ಹೊರಡಲಿ ಸ್ವಾಮಿ, ಮತ್ತು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಪ್ರತಿಯೊಬ್ಬರನ್ನು ಸಹಾಯಿಸು. And you bring right people in the right time in their lives, that
there may be divine connections, that they may be blessing to many people, O Lord. ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲೇ ಇವರೊಂದಿಗೆ ಸಂಬಂಧವನ್ನು ಕಲ್ಪಿಸುವ ಸ್ವಾಮಿ. ಕರ್ತನೆ, ದೈವಿಕವಾದ ಆಶೀರ್ವಾದವು ಅವರ ಜೀವಿತದಲ್ಲಿ ಉಂಟಾಗಲಿ. In Jesus' name we pray and bless our people. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಜನರನ್ನು ಆಶೀರ್ವದಿಸುವವರಾಗಿದ್ದೇವೆ. Amen. ತಂದೆಯಾದ ದೇವರ ಪ್ರೀತಿಯು, ಪುತ್ರನಾದ ಯೇಸು ಸ್ವಾಮಿಯ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಮ್ಮೆಲ್ಲರ ಕೂಡ ಇರಲಿ. ಆಮೆನ್.